ರಸ್ತೆ ಧ್ವಂಸಂದ ರಸ್ತೆ ಎಲ್ಲ ರೌಂಡ್ ಬರ್ರಿ ಮಾನವ ಸರಪಳಿ ತರ ಮಾಡಿ ಎಲ್ಲ ಮಾನವ ಸರಪಳಿ ತರ ಎಲ್ಲ ಮಾನವ ಸರಪಳಿ ತರ ಎಲ್ಲ ರೌಂಡ್ ಮಾಡಿ ಎಲ್ಲರೂ ರೌಂಡ್ ಮಾಡಿ ಎಲ್ಲ ಸರ್ಜಾಪುರ ರಸ್ತೆ ಬಂದ್ ಮಾಡಿ ಸರ್ಜಾಪುರ ರಸ್ತೆ ಆ ಕಡೆ ಎಲ್ಲ ರೌಂಡ್ ಬಂದೇ ಇಲ್ಲ ಎಲ್ಲ ಚೈನ್ ತರ ಮಾಡಿ ಇಲ್ಲ ನಮ್ಮ ಮಹಿಳೆಯರು ದಯವಿಟ್ಟು ಈ ಕಡೆ ಬರ್ಬೇಕಮ್ಮ ಮಹಿಳೆಯರೆಲ್ಲ ಆ ಕಡೆ ಹೋಗ್ಬೇಕು ಒಂದ್ ಕಡೆ ದಯವಿಟ್ಟು ನೀವು ಗಂಟು ಈ ಕಡೆ ನಮ್ಮ ಎಲ್ಲ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ರೈತ ಮಹಿಳೆಯರು ಅತಿ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಈ ಹೋರಾಟಕ್ಕೆ ಬೆಂಬಲ ನೀಡಲು ಬಂದಿರತಕ್ಕಂಥ ನಮ್ಮ KRS ಪಕ್ಷದ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ದಯವಿಟ್ಟು ಬಂದು ರವಿಕೃಷ್ಣ ರೆಡ್ಡಿ ಸರ್ ಅವರು ಈ ರೀತಿ ವಿರುದ್ಧ ನಮ್ಮ ಹೋರಾಟ ಪ್ರತಿಭಟನೆಗಳನ್ನ ಅನೇಕ ರಸ್ತೆ ತಡೆಗಳನ್ನ ಮತ್ತೆ ಬೈಕ್ ರ್ಯಾಲಿ ಸಮಾವೇಶಗಳನ್ನು ಮಾಡ್ಕೊಂಡು ಬರ್ತಾರೆ. ಮುಖ್ಯಸ್ಥರು ಮುಖಂಡರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಈ ದಿನ ನಮ್ಮ KRS ಪಕ್ಷದ ನಮ್ಮ ರವಿಕೃಷ್ಣ ನಮ್ಮ ಎಲ್ಲ ರೈತರು ಕುತ್ಕೋಬೇಕಂತ ಸರ್ ದಯವಿಟ್ಟು ಎಲ್ಲ ನಮ್ಮ ರೈತರು ರಸ್ತೆ ಎಲ್ಲ ಕುತ್ಕೊಂಡ್ಬಿಡಿ ದಯವಿಟ್ಟು ಎಲ್ಲ ಇದ್ರು ಅಲ್ಲ ಕುತ್ಕೊಂಡ್ಬಿಡಿ ಮಾತಾಡ್ಬೇಕಲ್ವಾ. ತಾಲೂಕಿನ ಸಮಸ್ತ ರೈತ ಬಂಧುಗಳಿಗೆ ನಮ್ಮ ಭೂಮಿ ನಾನು ಒಕ್ಕಲಿಸುತ್ತಿರುವ ಸರ್ಕಾರಕ್ಕೆ ಇವತ್ತು ಅನೇಕಲ್ ತಾಲೂಕಿನ ರೈತರ ಭೂಮಿ ಕಳೆದು ಹೋದ್ರೆ ಏನಾದ್ರೂ ಈ ಭೂಮಿಗಳು ರೈತರಿಗೆ ಸಿಗದೆ ಹೋದ್ರೆ ಈ ಭಾಗದ ರೈತಾಪಿ ಜನ ಮುಂದಿನ ದಿನಗಳಲ್ಲಿ ಭಿಕ್ಷುಕರಾಗಿ ಲೇಔಟ್ ಮತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಟಾಯ್ಲೆಟ್ ಮತ್ತೆ ಗಾರ್ಡನ್ ಕೆಲಸಗಳಿಗೆ ಗುಲಾಮರಾಗಿ ಹೋಗುವಂತ ಒಂದು ದುಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನಾವು ಈ ನಮ್ಮ
ಕ್ಷೇತ್ರದ ಶಾಸಕರಿಗೆ ಮತ್ತೆ ನಮ್ಮ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಸಂಸದರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಈ ತಾಲೂಕಿನ ಭಾಗದಲ್ಲಿ ರೈತರು ಉಳಿದ್ರೆ ಈ ಜನರ ಜೀವನ ಸುಖವಾಗಿರುತ್ತೆ, ಈ ಜನರ ಭವಿಷ್ಯ ಸುಖವಾಗುತ್ತೆ, ಈ ಜನರ ಜೀವನ ಮುಂದಿನ ದಿನಗಳಲ್ಲಿ ಉಜ್ವಲ ಆಗುತ್ತೆ. ಇವತ್ತು ಕಮಿಷನ್ಗಳಿಗೆ ಆಸೆ ಪಟ್ಟು ಈ ಭಾಗದಲ್ಲಿ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ಬಿಟ್ಟಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಧಿಕ್ಕಾರಗಳನ್ನ ಕೂಗಬೇಕಾಗುತ್ತೆ. ಅದು ಸಂಸದರಾಗ್ಬೋದು, ಶಾಸಕರಾಗ್ಬೋದು, ಅಥವಾ ರಾಜ್ಯ ಸರ್ಕಾರ ಆಗ್ಬೋದು, ಅದು ಕೇಂದ್ರ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರಕ್ಕಾಗ್ಬೋದು. ನಾವು ಇವತ್ತು ಅವ್ರನ್ನ ಧಿಕ್ಕರಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಈ ರೈತರ ಭೂಮಿಯನ್ನು ಉಳಿಸ್ಲಿಕ್ಕೆ ನೀವು ಮುಂದಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅದು ಯಾವುದೇ ಪಕ್ಷ ಆಗಲಿ, ಅದು ಕಾಂಗ್ರೆಸ್ ಆಗ್ಬೋದು, ಅದು ಬಿಜೆಪಿ ಆಗ್ಬೋದು, ಅಥವಾ JDS ಪಕ್ಷ ಆಗ್ಬೋದು, ಇನ್ನಿತರ ಪಕ್ಷಗಳಿಗೆ ಈ ರೈತಾಪಿ ಜನರು ಮತ್ತೆ ದಲಿತ ಚಳುವಳಿಗಳ ಜನರು ಮತ್ತೆ ಮಹಿಳಾ ಚಳುವಳಿಗಳ ನಾಯಕರುಗಳು, ವಿದ್ಯಾರ್ಥಿ ನಾಯಕರುಗಳು ಎಲ್ಲರೂ ಸಹ ಒಟ್ಟುಗೂಡಿ ನಾವು ಸಮಾವೇಶಗೊಂಡು ತೀರ್ಮಾನಕ್ಕೆ ಬರುತ್ತೇವೆ. ಏನು ನಮ್ಮ ಪರವಾಗಿ ಇಲ್ಲದೆ ಇರ್ತಕ್ಕಂಥ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಮಾನ್ಯತೆ ಕೊಡದೆ ಮನೆಗೆ ಕಳಿಸುವಂತ ಒಂದು ಕೆಲಸಕ್ಕೆ ನಾವು ತೀರ್ಮಾನವನ್ನ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗ್ತೇವೆ. ಅಷ್ಟು ಲಕ್ಷಾಂತರ ಎಕರೆ ಜಮೀನಿದೆ. ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ ಆಗ್ತಿರುವಂತಹ ಕೃಷಿ ಭೂಮಿಯ ಭೂಸ್ವಾಧೀನವನ್ನ ಕೈ ಬಿಡಬೇಕು ಅಂತ ಹೇಳಿ ನೀವು ಇವತ್ತೆಲ್ಲ ಹೋರಾಟಕ್ಕೆ ಬಂದಿದ್ದೀರಲ್ಲಪ್ಪ ಅಲ್ವಾ? ನನಗೇನೋ ಇದು ಅರ್ಥ ಆಗ್ತಾ ಇಲ್ಲ. ಆನೇಕಲ್ ತಾಲೂಕಲ್ಲಿ ಕೃಷಿ ಭೂಮಿ ಎಲ್ಲಿದೆ? ಎಲ್ಲಿ ಬಿಟ್ಟಿದ್ದಾರೆ? ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಆನೇಕಲ್ ತಾಲೂಕಿನಲ್ಲೇ ಮೊಟ್ಟ ಮೊದಲಿಗೆ ಭೂಮಿ ಕಳ್ಕೊಂಡಂತ ಊರಿನಿಂದ ಬಂದವ್ ನಾನು. ಯಾವೂರಪ್ಪ ನಮ್ದು? ಇಡೀ ಆನೇಕಲ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಕೈಗಾರಿಕಾ ಪ್ರದೇಶ ಯಾವುದು? ಬೊಮ್ಮಸಂದ್ರ. ಸುಮಾರು 80 ಇಸ್ವಿನಲ್ಲಿ 78, 79 ಶುರು ಆಗಿರ್ಬೇಕದು. ಸುಮಾರು 45 ವರ್ಷಗಳ ಹಿಂದೆ ಶುರುವಾದಂತಹ ಈ ಅಕ್ರಮ, ಅನ್ಯಾಯದ, ಬಲಾತ್ಕಾರದ, ಒಕ್ಕಲೆಬ್ಬಿಸುವಿಕೆಯ ಭೂಸ್ವಾಧೀನ ಇಲ್ಲಿವರೆಗೂ ಆನೇಕಲ್ ತಾಲೂಕಲ್ಲಿ ನಿಂತಿಲ್ಲ. ಇವತ್ತು ನಾವು ಯಾವುದೇ ಊರಲ್ಲಿ ನೋಡ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಸ್ಥಳೀಯರು, ಮೂಲ ನಿವಾಸಿಗಳು ಅಂತ ಯಾರಿದ್ರು, ಅವರು ಯಾವುದೇ ಜಾತಿ ಸಮುದಾಯ ಸೇರಿರಲಿ, ಇವತ್ತು ಅವರು ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಇವತ್ತು ನೀವೇ ಹುಟ್ಟಿ ಬೆಳೆದಂತಹ ಊರಿನಲ್ಲಿ ಇವತ್ತು ನಿಮ್ಮ ಸಂಸ್ಕೃತಿ ಇದೆಯಾ? ಇಲ್ಲ. ನಿಮ್ಮ ಭಾಷಾ ವೈವಿಧ್ಯತೆ ಇದೆಯಾ? ಇಲ್ಲ. ನಿಮ್ಮ ಆಹಾರ ಪದ್ಧತಿ ಇದೆಯಾ? ಇಲ್ಲ. ಯಾವುದೂ ಇಲ್ಲ. ಮನುಷ್ಯ ತನ್ನ ಹಿಂದಿನ ತಲೆಮಾರುಗಳಲ್ಲಿರುವಂತಹ ಒಂದಷ್ಟು ಒಳ್ಳೆಯದನ್ನ ತನ್ನ ಮುಂದಿನ ತಲೆಮಾರುಗಳಿಗೂ ದಾಟಿಸ್ತಾನೆ. ಅದಕ್ಕಾಗಿ ಬಡದಾಡ್ತಾನೆ. ಅದಕ್ಕಾಗಿ ಒಂದು ಸಂಸ್ಕೃತಿ, ಕಲೆ ಅಂತ ಕಟ್ಕೊಳ್ತಾನೆ, ಉಳುಮೆ ಮಾಡ್ತಾನೆ, ಜೀವನ ಕಟ್ಕೊಳ್ತಾನೆ. ಅದು ಯಾವತ್ತಾದ್ರೂ ಇವತ್ತು ಆನೇಕಲ್ ತಾಲೂಕಲ್ಲಿ ಮೂಲ ನಿವಾಸಿಗಳಿಗಿದೆಯಾ? ಇಲ್ಲ. ಇವತ್ತು ಒಂದು ವಿಚಾರ ನಿಮಗೆ, ಆನೇಕಲ್ ತಾಲೂಕು ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತಲು ಎಲ್ಲೂ ಇವತ್ತು ಬೆಂಗಳೂರು ಅಥವಾ ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಕೃಷಿ ಭೂಮಿ ಇವತ್ತು ಎಲ್ಲೂ ಇಲ್ಲ. ಇವತ್ತು ಹಾಲಿರ್ಲಿ, ತರಕಾರಿ ಇರ್ಲಿ, ಸೊಪ್ಪಿರ್ಲಿ, ದವಸ ಧಾನ್ಯ ಇರ್ಲಿ, ಇಡೀ ಬೆಂಗಳೂರು ಇವತ್ತು 100 ಕಿಲೋಮೀಟರ್ ದೂರದ ಜನರ ಮೇಲೆ ಅವಲಂಬಿತವಾಗಿದೆ. ಇದು ಅಂತಿಂತ ಅಭಿವೃದ್ಧಿ ಅಲ್ಲ, ಇದು ಭಸ್ಮಾಸುರ ಅಭಿವೃದ್ಧಿ. ಇದೇ ತರಕ್ಕೆ ಹೋದ್ರೆ ಮುಂದೆ ಯಾವತ್ತಾದ್ರೂ ಒಂದು ಸಲ ಬರಗಾಲ, ಭೀಕರ ಬರಗಾಲ. ಕೃಷ್ಣದೇವರಾಯ ಗೊತ್ತಲ್ವಾ? ಕೃಷ್ಣದೇವರಾಯ, ಅವನ ಹೆಸರು ಕೃಷ್ಣರಾಯ ಅಂತ, ಆಮೇಲೆ ಕೃಷ್ಣ ದೇವರಾಯ ಅಂತ ಇಡ್ತಾರೆ, ಆಮೇಲೆ ಶ್ರೀಕೃಷ್ಣ ದೇವರಾಯ ಅಂತಾರೆ. ಆ ತರಹದಲ್ಲಿ ಅವನು ಅಭಿವೃದ್ಧಿ ಮಾಡ್ದ ಮತ್ತೆ ಬೆಳೆದ ತನ್ನ ಬದುಕಿನ ಕಾಲದಲ್ಲೇ. ಅವನ ಕಾಲದಲ್ಲಿಯೇ ಭೀಕರ ಬರಗಾಲ ಬಂದಿತ್ತು. 1964-65 ಇಸ್ವಿನಲ್ಲಿ ಈ ದೇಶಕ್ಕೆ ಬರಗಾಲ ಬಂದಾಗ ಕೇವಲ 10%, 90% ನಾವೇ ಬೆಳ್ಕೊಳ್ತಾ ಇದ್ವಿ. ಆವತ್ತು ಸುಮಾರು 50 ಕೋಟಿ ಜನಸಂಖ್ಯೆ ಇತ್ತು. ಆದ್ರೆ ಆವತ್ತು ಕೇವಲ 10% ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ ಆಹಾರ ಧಾನ್ಯಗಳನ್ನ. ಆವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 65 ಇಸ್ವಿನಲ್ಲಿ ಅಮೆರಿಕದವರು
ನೀವು ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ರು, ನೀವು ಅವ್ರ ಮೇಲೆ ಯುದ್ಧ ಮಾಡಬಾರ್ದು, ಇಲ್ಲ ಅಂದ್ರೆ ನಾವು ನಿಮ್ಗೆ ಏನ್ ಗೋಧಿ ಕಳಿಸ್ತಾ ಇದೀವಿ ಅದು ಗೋಧಿನ ನಾವು ರಫ್ತು ಮಾಡ್ತಾ ಇದೀವಿ, ಅದನ್ನ ನಿಲ್ಲಿಸ್ತೀವಿ, ರದ್ದು ಮಾಡ್ತೀವಿ ಅಂದ್ರು. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರೊಂದು ವಿಚಾರ ಹೇಳಿದ್ರು, ಏನಂತ? ಜೈ ಜವಾನ್ ಜೈ ಕಿಸಾನ್. ನನ್ನ ದೇಶದ ರೈತರು ಒಂದು ಬೆಳೆ ಬೆಳೆಯೋ ಜಾಗದಲ್ಲಿ 2 ಬೆಳೆ ಬೆಳೀತಾರೆ, 2 ಬೆಳೆಯೋ ಜಾಗದಲ್ಲಿ 4 ಬೆಳೀತಾರೆ. ಹಾಗಾಗಿ ನಾನು ಅವ್ರ ಮೇಲೆ ವಿಶ್ವಾಸ ಇಡ್ತೀನಿ. ನಾವು ಯಾವುದೇ ಅಮೆರಿಕದ, ಪಾಕಿಸ್ತಾನದ ಇನ್ನೊಂದು ತಂತ್ರ ಕುತಂತ್ರ ಯುದ್ಧಕ್ಕೆ ಬೆದರೋದಿಲ್ಲ ಅಂತ ಹೇಳಿ ಅವತ್ತು ಕೃಷಿಯಲ್ಲಿ ಕ್ರಾಂತಿ ಮಾಡೋದಿಕ್ಕೆ ರೈತರಿಗೆ ಪ್ರೇರೇಪಣೆ ಕೊಟ್ರು. ಅಂತಹ ಭೀಕರ ಬರಗಾಲ. ಆದ್ರೆ ಬರಗಾಲ ಯಾವಾಗ ಬೇಕಾದ್ರೂ ಬರಬಹುದು. ಎಲ್ಲ ವಿದ್ಯಾವಂತರಿದ್ರೆ ಕೇವಲ ಡಸ್ಟ್ ಬೋಲ್, DUSTBOWL ಡಸ್ಟ್ ಬೋಲ್ ಅಂತ ಹಾಕಿ ನೋಡಿ. ಅಮೆರಿಕದಲ್ಲಿ ಮಿಡ್ ವೆಸ್ಟ್ ಅನ್ನುವಂತ ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕದ 5-6ರಷ್ಟು ದೊಡ್ಡದಾದ ರಾಜ್ಯಗಳಲ್ಲಿ ಒಂದು ಏನು ಧೂಳಿನ ಬಟ್ಟಲು ಅಂತಾರೆ, ಅದನ್ನ ಧೂಳಿನ ಬಟ್ಟಲು ಅಂತ, ಧೂಳಿನ ಬಿರುಗಾಳಿ ಬಂದು ಲಕ್ಷಾಂತರ ಎಕರೆ ಜಮೀನುಗಳು ಕೃಷಿ ಮಾಡೋದಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಧೂಳೆದ್ದು ಬಿಡುತ್ತು. ಅಂತಹ ಪರಿಸ್ಥಿತಿ ಇವತ್ತೇನಾದ್ರೂ ರಾಜ್ಯದಲ್ಲಿ ಬಂದ್ರೆ, ನಮಗ್ ಬಂದ್ರೆ ನಾವು ಬೆಳೆದು ತಿನ್ನೋದಿಕ್ಕಾಗುತ್ತಾ? ನಾವು ಬೆಳೆಯುವಂತ ಆಹಾರ ನಮ್ಮ ಜನಕ್ಕೆ ಸಾಕಾಗುತ್ತಾ? ಇದು ಸಂಪೂರ್ಣವಾಗಿ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡದೆ, ಸಂಪೂರ್ಣವಾಗಿ ಅವರನ್ನ ಪರಾವಲಂಬಿಗಳನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳನ್ನ ಬೀದಿ ಪಾಲು ಮಾಡಿ ಜನ ಹಸಿವಿನಿಂದ ಸಾಯುವ ಹಾಗೆ ಮಾಡ್ತಾ ಇರುವಂತ ಅಭಿವೃದ್ಧಿ ಇದು. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಆನೇಕಲ್ ತಾಲೂಕಿನಲ್ಲಿ ಸರ್ಕಾರ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂತಹ ರೈತರನ್ನ ಒಕ್ಕಲೆಬ್ಬಿಸುವಂತಹ ಒಂದು ಭೂಸ್ವಾಧೀನ ಕ್ರಿಯೆ. ಇವತ್ತು ಇಲ್ಲಿ ಆಗ್ಲೇ ನಾನು ಹೇಳಿದಾಗೆ ಯಾರು ಸ್ಥಳೀಯರು, ಹಲವು ಕುಲ ಮತ ನನಗೆ ಗೊತ್ತಿರೋ ಹಾಗೆ, ನಾನು ರಾಜ್ಯ ಏನು ದೇಶದ ಬಹುತೇಕ ಅಸ್ಸಾಂ ಆ ಭಾಗದ ರಾಜ್ಯಗಳನ್ನ ಬಿಟ್ರೆ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಹೋಗಿ ಬಂದಿದ್ದೀನಿ, ಈ ಕಡೆ ಒಂದು 25 ರಾಜ್ಯಗಳಲ್ಲಿ. ಆದ್ರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಷ್ಟು ಭಾಷಾ ವೈವಿಧ್ಯತೆ, ಸಾಮರಸ್ಯತೆ, ಅದರ ಜೊತೆಗೆ ಇಲ್ಲಿರುವಂತಹ ಸಂಪತ್ತು, ಕೃಷಿ ಸಂಪತ್ತು, ಸಂಪತ್ಭರಿತ ಭೂಮಿ ಬೇರೆ ಎಲ್ಲೂ ನಾನು ನೋಡಿಲ್ಲ. ನಮ್ಮಲ್ಲೇನು ದೊಡ್ಡ ಜಲಾಶಯಗಳಿಲ್ಲದೆ ಇರ್ಬೋದು, ಒಂದು ಸಣ್ಣದೊಂದು ನದಿ ಪಕ್ಕದಲ್ಲಿ ದಕ್ಷಿಣ ಅರ್ಕಾವತಿ ಅಂತ, ಇಲ್ಲಿ ಏಟಿ ಅದು ಇದು ಅಂತಾರೆ, ದಕ್ಷಿಣ ಅರ್ಕಾವತಿ ಈ ಕಡೆ ಹರಿಬಹುದು. ಆದ್ರೆ ಮಳೆ ಎಲ್ಲಿ? ಸುಮ್ಮನೆ ನಾವು 5 ವರ್ಷ ಉಳುಮೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ನೆಲಗಳೆಲ್ಲ ಕಾಡಾಗ್ಬಿಡುತ್ತೆ, ಇಲ್ಲೇನ್ರಪ್ಪ? 5 ವರ್ಷ ನಾವು ಬೀಳ್ಬಿಟ್ರೆ ಆ ಹೊಲದಲ್ಲಿ ಕಾಡು ಬೆಳೆದಿರುತ್ತೆ, ಇಲ್ವಾ? ಅಂತಹ ಒಳ್ಳೆ ನೀರು, ಒಳ್ಳೆ ವಾತಾವರಣ, ಒಳ್ಳೆ ಕೃಷಿ ಮಾಡೋದಿಕ್ ಬೇಕಾದಂತ ಸಂಪತ್ಭರಿತ ನೆಲ ಇವತ್ತೇನಾಗಿದೆ? ಕಾಂಕ್ರೀಟ್ ಆಗಿದೆ. ನಾವು ತಿನ್ನೋದು ಹೇಗೆ? ಮತ್ತೆ ಎಲ್ಲೆಲ್ಲೋ ಏನೇನೋ ಹಾಕಿದ್ದನ್ನ ಅಲ್ಲೆಲ್ಲಿಂದನೋ ತರ್ತೀವಿ. ಇವತ್ತು ನಾವು ಕುಡಿಯುವ ಹಾಲು ರಾಸಾಯನಿಕ ಯುಕ್ತ. 8 ವರ್ಷ 9 ವರ್ಷಕ್ಕೆಲ್ಲ ಹೆಣ್ಮಕ್ಳು ಇವತ್ತು ಮೈನರಿತಿದ್ದಾರೆ, ಇಲ್ಲೇನ್ರಪ್ಪ? ಹಾರ್ಮೋನ್ಗಳು ಹಾಕಿ ಹಸು ಹಾಲ್ಗೆ ಅದು ಏನೇನೋ ತಿನ್ನಬಾರದನ್ನ ತಿನ್ನಿಸಿ ಹಸುಗಳಿಗೆ ಕರಿಯೋ ಹಾಲನ್ನು ಕುಡಿತಿದೀವಿ. ನಾವು ಮನೆ ಹಾಲು ಕುಡಿತಾ ಇಲ್ಲ, ಒಳ್ಳೆ ಆಹಾರ ತಿಂತಾ ಇಲ್ಲ. ಕ್ಯಾನ್ಸರ್, ಅಷ್ಟಿಷ್ಟ ಕ್ಯಾನ್ಸರ್ ಇವತ್ತು ಯಾರ ಮನೆ ನೋಡಿದ್ರು ಒಂದು 4-5 ಕುಟುಂಬಗಳಲ್ಲಿ ಒಂದು ಕುಟುಂಬಕ್ಕಾದ್ರೂ ಕ್ಯಾನ್ಸರ್ ಬರ್ತಾ ಇದೆ. ಈ ತರಕ್ಕೆಲ್ಲ ಕಾರಣ ಕೆಟ್ಟಿರುವಂತ ಹವಾಮಾನ. ಅದಕ್ಕೆ ಮುಖ್ಯ ಕಾರಣ ಇವತ್ತು ಈ ಕಾಂಕ್ರೀಟ್ ನಲ್ಲಿ ಮಾಡ್ತಾ ಇರುವಂತ ಅಭಿವೃದ್ಧಿ. ಇವತ್ತು ಆನೇಕಲ್ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಇಲ್ವೋ? ಇಲ್ಲಿದ್ದ ಬಡವರು, ಕೃಷಿ ರಹಿತ ಏನಂತಾರೆ ಭೂರಹಿತ ಕೃಷಿ ಕಾರ್ಮಿಕರು ಇವತ್ತು ಗೌರವ ಘನತೆಯಿಂದ ಬದುಕೋದಿಕ್ ಬೇಕಾದಂತಹ ಉದ್ಯೋಗಗಳು ಸಿಗ್ತಾ ಇದೆ ಇಲ್ವೋ? ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಮ್ಮ ದೇಶದ ಇಂತಹ ಜಿಲ್ಲೆಯಿಂದ ಬಂದಿರೋರಿಲ್ಲ ಅನ್ನುವಾಗಿಲ್ಲ. ಯಾವುದೋ ರಾಜ್ಯ, ಮಣಿಪುರ, ನಾಗಾಲ್ಯಾಂಡ್ ಅಂತಲ್ಲ, ನಾಗಾಲ್ಯಾಂಡ್ ನ ಯಾವುದೋ ಒಂದು ಮೂಲೆ ಒಂದು ಜಿಲ್ಲೆ, ಜಮ್ಮು ಕಾಶ್ಮೀರದ ಸಹ ತಗೊಂಡ್ರು, ಕಾಶ್ಮೀರದ ಯಾವುದೋ ಒಂದು ಮೂಲೆಯ ಜಿಲ್ಲೆಯಿಂದ ಬಂದಿರೋರು ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಹೌದಿಲ್ವೇನ್ರಪ್ಪ? ಇವತ್ತು ಇಷ್ಟೆಲ್ಲಾ ಜನರಿಗೆ, ದೇಶಾದ್ಯಂತ ಇರುವಂತಹ ಜನರಿಗೆ, ನಾವು ನಮ್ಮ ಪೂರ್ವಿಕರು ಉಳುಮೆ ಮಾಡಿ ಸಂಪಾದನೆ ಮಾಡಿ ಏನೋ ಕಷ್ಟಪಟ್ಟು ಕಟ್ಕೊಂಡಿದ್ದಂತ ಒಂದು ಸಂಸ್ಕೃತಿಯನ್ನ, ಒಂದು ಬದುಕನ್ನ ತ್ಯಾಗ ಮಾಡಿ ಇಷ್ಟೆಲ್ಲ ನಾವು ತ್ಯಾಗರಾಜರಾಗಿದ್ದೀವಿ, ಇಲ್ವೇನ್ರಪ್ಪ? ಇನ್ನೂ ತ್ಯಾಗ ಮಾಡ್ಬೇಕಾ? ಇನ್ನೇನಿದೆ ಕೊಡೋದಿಕ್ಕೆ? ಮಾನ ಮರ್ಯಾದೆ ಒಂದು ಬಿಟ್ರೆ ಇನ್ನೇನು ಉಳ್ದಂಗಿಲ್ಲ ಇದೆಯಾ? ಈಗ ನೀವು ಮಾನ ಮರ್ಯಾದೆ ಬಿಡ್ತೀವಿ ಅಂದ್ರೆ ಈಗ ವಿರೋಧೆಲ್ಲ ಕಿತ್ಕೊಳ್ತಾರೆ, ಕೆರೆಗಳು ಕಿತ್ಕೊಂತ ಇದ್ದಾರೆ. ಕೆರೆ ಈಗ ಒಂದು ವಿಚಾರ, ಏನಪ್ಪ ಹೆಸರು? ಮಧು. ಯಾವರು? ಅಂದೇನಹಳ್ಳಿ ಮಧು ಒಂದು ವಿಚಾರ ಹೇಳಿದ್ರು. ಊರುಗಳಲ್ಲಿ ಗೋಮಾಳ ಅಂತ ಇರುತ್ತೆ, ಇಲ್ವೇನ್ರಪ್ಪ? ಗೋಮಾಳದಲ್ಲಿ ಆಗಿನ ಕಾಲದಲ್ಲಿ ಅದು ಜನರಿಗೆ ಸೇರಿದಂತ ಭೂಮಿ, ಊರಿಗೆ ಸೇರಿದಂತ ಭೂಮಿ. ಅದೇ ಗೋಮಾಳದಲ್ಲಿ ಹಸುಗಳನ್ನ ಹೊಡ್ಕೊಂಡು ಹೋಗಿ ಗೋಮಾಳದಲ್ಲಿ ಬಿಟ್ಟು ಹಸು ಹೊಡ್ಕೊಂಡು ಬಂದು ಏನು ಪಶುಪಾಲನೆ ಮಾಡ್ತಾ ಇದ್ರು. ಅದು ಯಾರ ಭೂಮಿ? ಆ ಹಳ್ಳಿಯ ಜನರ ಭೂಮಿ. ಯಾರ ಭೂಮಿ? ಆ ಹಳ್ಳಿಯ ಜನರು ಕಾಪಾಡ್ಕೊಂಡಿದ್ದಂತ ಭೂಮಿ.
ಅದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪಶುಪಾಲನೆ ಕಡಿಮೆ ಆಗಿ ಗೋಮಾಳಗಳ ತೀರಾ ಅಗತ್ಯ ಇಲ್ಲ ಅಂದಾಗ ಏನು ಮಾಡಿದ್ರು, ಊರಲ್ಲಿದ್ದಂತ ನಿರ್ಗತಿಕರಿಗೆ, ಬಡವರಿಗೆ, ಭೂರಹಿತ ಕೃಷಿ ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ, ಯಾರಿಗೆ ಮನೆ ವಸತಿ ಇಲ್ವೋ ಅಂತವರಿಗೆ ಗೋಮಾಳದಲ್ಲಿ ಆಶ್ರಯ ಯೋಜನೆಯಲ್ಲಿ, ಇಂದಿರಾ ಗಾಂಧಿ ಆವಾಸ ಯೋಜನೆಯಲ್ಲಿ ಮನೆ ಕಟ್ಕೊಟ್ರು, ಮನೆಗೆ ಜಾಗ ಕೊಟ್ರು. ಹೌದಿಲ್ವಾ? ಯಾವ ಊರವ್ರು ಕೊಟ್ರು? ಅದೇ ಹಳ್ಳಿಯವ್ರಿಗೆ. ಪಕ್ಕದೂರವ್ರು ಕೊಟ್ರಾ? ಬೇರೆಯವ್ರವ್ರು ಕೊಟ್ರಾ? ಯಾರ ಭೂಮಿ ಆಗಿದ್ದಕ್ಕೆ ಕೊಟ್ಟರೋದು? ಆ ಹಳ್ಳಿಯ ಜನರ ಭೂಮಿ ಆಗಿದ್ದಕ್ಕೆ ಹಳ್ಳಿ ಜನರಿಗೆ ಅದನ್ನ ಕೊಟ್ರು. ಇವತ್ತು ಈ ಭ್ರಷ್ಟ ಸರ್ಕಾರಗಳು ಹಳ್ಳಿಯ ಹಳ್ಳಿಯ ಭೂಮಾಲೀಕರ ಜಮೀನಿನ ಜೊತೆಗೆ ಗೋಮಾಳವನ್ನು ಕದೀತಿದ್ದಾರೆ. ಆ ಗೋಮಾಳದ ಜಮೀನಿಗೆ ಊರಿನವ್ರಿಗೆ ಪರಿಹಾರ ಬಂದಿದ್ಯಾ? ಗೋಮಾಳಕ್ಕಾಗ್ಲಿ, ಕೆರೆಗಾಗ್ಲಿ, ಒತ್ತುವರಿಗಾಗ್ಲಿ ಏನೆಲ್ಲ ಆಗಿದೆ? ನಿಮ್ಮ ಊರಿನ ಜನರ ಭೂಮಿ, ಅದು ಗೋಮಾಳದ ಭೂಮಿ. ಅದನ್ನ ಸರ್ಕಾರ ತಗೊಂಡ್ರು. ಕಾನೂನು ಏನ್ ಹೇಳ್ಬೇಕಾಗಿತ್ತು ಅಥವಾ ಏನ್ ಹೇಳ್ತಿದೆ ನನಗೆ ಗೊತ್ತಿಲ್ಲ, ಏನ್ ಹೇಳ್ತಿದೆ ಅಂತ. ಕಾನೂನು ಏನ್ ಹೇಳ್ಬೇಕಾಗಿತ್ತು, ಅದನ್ನ ಆ ಗೋಮಾಳದ ಜಮೀನನ್ನ ತೆಗೆದುಕೊಂಡಂತಹ ಭೂಮಿಗೆ ಏನು ಅಕ್ಕಪಕ್ಕದವರಿಗೆ ಬೆಲೆ ಕಟ್ಟಿರ್ತಾರೋ ಅಷ್ಟೇ ಬೆಲೆ ಕಟ್ಟಿ ಅದು ಆ ಊರಿನ ಜನರ ಏಳಿಗೆಗೆ ಬಳಸಬೇಕು. ಬಳಸ್ತಿದಾರೇನಪ್ಪ? ಇಲ್ಲ. ಊರಿನ ಗೋಮಾಳದ ಜಮೀನು ಊರಿನವ್ರಿಗೆ ಹಂಚಿಕೆ ಆಗ್ತಾ ಇದೆಯಾ? ಸರ್ಕಾರ ಅದನ್ನ ವಶಪಡಿಸಿಕೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕಾಗಿತ್ತು ಅದನ್ನ ಜನರ ಅಭಿವೃದ್ಧಿಗೆ ಬಳಸ್ತಾ ಇದಾರಾ? ಬಳಸ್ತಾನೆ ಇಲ್ಲ. ಸಂಪೂರ್ಣವಾಗಿ ಇದು ಮನುಷ್ಯ ದ್ರೋಹಿ, ಮಾನವ ದ್ರೋಹಿ ಚಿಂತನೆಗಳು. ಇಲ್ಲಿ ಕೇವಲ ರೈತ ವಿರೋಧಿ ಅಷ್ಟೇ ಅಲ್ಲ, ಜನರ ಹಕ್ಕುಗಳನ್ನು ದಮನ ಮಾಡುವಂತಹ ಚಿಂತನೆಗಳು. ಹಾಗಾಗಿ ಇದು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಾನು ಇವತ್ತು ಹಲವಾರು ವಿಚಾರಗಳನ್ನ ಮಾತಾಡದೆ ಏನೂ ಇರಬಹುದು. ಇವತ್ತು ನಮಗೆ ಒಬ್ರು ಶಾಸಕರಿದ್ದಾರೆ, ಒಬ್ರು MP ಇದ್ದಾರೆ. ನಾವೇ ಆಸೆ ಕಳಿಸಿದ್ದು. ನಾವು ಅವ್ರನ್ನ ನಂಬಬೇಕು, ಆದ್ರೆ ನಂಬಬಾರದು. ಎರಡಿದೆ. ನಂಬಬೇಕು, ಯಾಕೆಂದ್ರೆ ನಾವು ಅವ್ರನ್ನ ಜಾತಿ ನೋಡ್ಕೊಂಡು, ಈ ಕೋಮು ನೋಡ್ಕೊಂಡು, ಅವ್ರು ಕೊಟ್ಟ ಹೆಂಡ ಕುಡ್ಕೊಂಡು ದುಡ್ಡು ತಗೊಂಡು ಓಟ್ ಹಾಕಿಲ್ಲ. ಯಾರೋ ಒಬ್ರು ಹಾಕಿರ್ಬೋದು. ಮಿಕ್ಕವರೆಲ್ಲ ಅವರು ನಮ್ಗೆ ಒಳ್ಳೇದ್ ಮಾಡ್ತಾರೆ, ನಮ್ ಜೊತೆಗಿರ್ತಾರೆ, ನಮ್ಮ ಹಿತವನ್ನ ಕಾಪಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನೀವು ಓಟ್ ಹಾಕಿದ್ದೀರ ಅಂತ ನಾನು ಭಾವಿಸ್ತೀನಿ. ಹಾಕಿದಿರೋ ಅಥವಾ ನೀವು ಹೆಂಡಕ್ಕೋ ಜಾತಿಗೋ ಕುಳಕ್ಕೋ ಓಟ್ ಹಾಕಿದಿರೋ? ಯಾಕೆಂದ್ರೆ ನಮ್ಮೂರ್ನ BN ರೆಡ್ಡಿ ಅವರು 65 ಇಸ್ವಿನಲ್ಲಿ ಸೋತೋದಾಗ ಅವ್ನು ಗೆದ್ದವ್ನು ಹೇಳಿದ್ನಂತೆ, ಆನೇಕಲ್ ತಾಲೂಕ್ನವರು ದುಡ್ಡು ಕೊಟ್ರೆ ಓಟ್ಗೆ ಅಂತ, ದುಡ್ಡು ಕೊಟ್ರೆ ನೋಡಿದೀವಿ, ದುಡ್ಡು ಕೊಟ್ರೆ ಇನ್ನೂ ಏನೇನೋ ಕೊಟ್ಬಿಡ್ತಾರೆ ಅಂತ. ಹಾಗಾಗಿ ಏನೇ ಇರಲಿ, ನಮ್ಮ MLA MP ನಾವು ನಂಬಬೇಕು, ನಮ್ಮ ಪ್ರತಿನಿಧಿಗಳು. ಆದರೆ ಇವತ್ತಿನ ರಾಜ್ಯದ ಪ್ರತಿಯೊಬ್ಬ MLA MP ಸಹ ರಿಯಲ್ ಎಸ್ಟೇಟ್ ನ ಗುಲಾಮರು. ಭ್ರಷ್ಟ ಅಧಿಕಾರಿಗಳನ್ನ ಜೊತೆಗಿಟ್ಟುಕೊಂಡು ತಮಗೆ ಬೇಕಾದ ಹಾಗೆ ಮಾಡುವಂತವ್ರು. ಅವ್ರನ್ನ ನಂಬಬೇಕು ಅಂದ್ರೆ ನಾವು ಮೊದಲು ಏನ್ ನೋಡ್ಬೇಕು? ಅವ್ರು ತರುವ ಪತ್ರ ನೋಡ್ಬೇಕು. ಏನ್ರಪ್ಪ, ನಾನೇನಾದ್ರು ಸುಳ್ಳು ಹೇಳ್ತಾ ಇದೀನ, ತಪ್ಪು ಹೇಳ್ತಾ ಇದೀನ? ಅವ್ರ ಮಾತು ನಂಬ್ತಿರೋ, ಅವ್ರು ತರುವಂತ ಆದೇಶವನ್ನ ನಂಬ್ತಿರೋ ನೀವು? ಆದೇಶ ಹೇಳೋಣ. ನಿಮ್ಮ MLA ನಿಮ್ಗೆ ಇಷ್ಟ ಇರ್ಬೋದು, ನಿಮ್ಮ MLA, ನಿಮ್ಮ MP, ನಿಮ್ಮ MLC ನಿಮ್ಗೆ ಬೇಕಾದವರು. ನೀವು MLA, MP ಅಥವಾ ಜನಪ್ರತಿನಿಧಿಗಳ ಮಾತುಗಳನ್ನ ನಂಬ್ತಿರೋ, ಅವರು ತರುವ ಆದೇಶ ಪತ್ರವನ್ನ ನಂಬ್ತಿರೋ? ಆದೇಶ ಪತ್ರ ತರುವ ತನಕ ಯಾವುದೇ ಜನಪ್ರತಿನಿಧಿ ಹೇಳುವಂತ ಮಾತುಗಳು ರಾಜಕಾರಣ ನಿಮಗೆ ಗೊತ್ತಿದೆ. ಇಲ್ಲ, ನನಗೆ ಮಂತ್ರಿ ಪದವಿ ಆಸೆ ಇಲ್ಲ ಅಂದ್ರೆ ಅದ್ರ ಅರ್ಥ ಏನು? ಏನಮ್ಮ, ಅವನಿಗೆ ಆಸೆ ಇದೆ, ನಾನೇನು ಟಿಕೆಟ್ ತಗೋಬರಲ್ಲ ಅಂದ್ರೆ ಟಿಕೆಟ್ ತಗೊಳ್ಳೋದಕ್ಕೆ ಡೆಲ್ಲಿಗೆ ಹೋಗಿದ್ದಾನೆ ಅಂತ. ಹಾಗೇನೆ ನಾನು ರೈತರ ಪರ ಇದ್ದೀನಿ, ನಾನು ಇಲ್ಲಿ ಒಂದು ಅಂಗುಲದಷ್ಟು ಭೂಮಿಯನ್ನು ಸ್ವಾಧೀನ ಆಗೋದಿಕ್ಕೆ ಬಿಡೋದಿಲ್ಲ ಅಂದ್ರೆ ಸಾಯ್ತಾರೆ. ಎಲ್ಲರೂ ಸಾವೇ. ಹುಟ್ಟು ಅನಿರೀಕ್ಷಿತ, ಸಾವು ಶಾಶ್ವತ. ಬಂಧುಗಳೇ, ಹೋರಾಟ ಶ್ರೇಷ್ಠವಾದ್ದು, ಹೋರಾಟ ತುಂಬಾ ಶ್ರೇಷ್ಠವಾದ್ದು. ಆ ಹೋರಾಟವನ್ನು ನಾವು ಸ್ವೀಕಾರ ಮಾಡ್ಕೊಬೇಕಾಗಿದೆ. ಬಂಧುಗಳೇ, ಬಹುಶಃ ಈ ದೇಶದಲ್ಲಿ ನಾವು ಬಡತನ ಬರಗಾಲ ಅಂತ ಪ್ರಪಂಚಕ್ಕೆ ಎಲ್ಲ ಭಿಕ್ಷೆ ಎತ್ತುವಂತ ದಿನಗಳಿತ್ತು. ನಾವು ಬಡದೇಶ ಅಂತ PL 470ರಲ್ಲಿ ಗೋಧಿ ಕೊಡ್ತಾ ಇದ್ದಂತ ಅಮೆರಿಕಾಗೆ ಶೆಟ್ಟು ಹೊಡೆದು ನಿಂತಂತವನು ಲಾಲ್ ಬಹದ್ದೂರ್ ಶಾಸ್ತ್ರಿ. 71ನೇ ಇಸ್ವಿಯಲ್ಲಿ ಪಾಕಿಸ್ತಾನ ಯುದ್ಧ ಆದ ನಂತರ ಸಂಧಾನಕ್ಕಾಗಿ ಹೋದಾಗ, ನೀನೇನಾದ್ರು ನನ್ನ ಮಾತು ಕೇಳಲಿಲ್ಲ ಅಂತ ಏನಾದ್ರು ಅಮೆರಿಕಾದವನು ಹೇಳಿದ್ರೆ, ನೀನು ಕೇಳಲಿಲ್ಲ ಅಂದ್ರೆ ನಿನ್ಗೆ ಅನ್ನ ಇಲ್ಲ ಅಂತ ಹೇಳ್ದ. ಆದ್ರೆ ಅಲ್ಲಿಂದ ಬಂದಂತ ಶಾಸ್ತ್ರಿ ಹೇಳ್ದ, ನೀನು ಅನ್ನ ಕೊಡಿದ್ರೆ ಚಿಂತೆ ಇಲ್ಲ, ನಾವು ದೇಶನ ಸಂರಕ್ಷಣೆ ಮಾಡೋ ನಮ್ಗೆ ಶಕ್ತಿ ಇದೆ. ಇನ್ನು ಮುಂದೆ ನಾನು ಒಂದೊತ್ತು ಉಪವಾಸ ಇರ್ತೀನಿ, ಇಡೀ ದೇಶ ಒಂದು ಹೊತ್ತು ಉಪವಾಸ ಇರಬೇಕು ಅಂತ ಹೇಳಿ ಅವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ಹೋಗಿ ಎಲ್ಲಿ ಘೋಷಣೆ ಮಾಡ್ದ? ಲಾಹೋರ್ ಗಡಿ ಬಾರ್ಡರ್ ಯುದ್ಧ ಮಾಡ್ತಾ ಇರೋ ಜಾಗದಾಗಿ ಘೋಷಣೆಯನ್ನ ಮಾಡಿ ಅವತ್ತು ಅನ್ನ ಬಿಟ್ಟಂತ ಒಬ್ಬ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಡೀ ದೇಶದ ಜನತೆಗೆ ಬಲವನ್ನ ಕೊಟ್ಟಂತ ಶಾಸ್ತ್ರಿ. ಅಂತಹ ಮಹಾಪುರುಷರು ಈ ದೇಶಕ್ಕೆ ಬೇಕಾಗಿದೆ.
ಇವತ್ತಿನ ಮಹಾಪುರುಷರು ಹೇಗೆ ಅಂದ್ರೆ ನನಗೇನು ಲಾಭ, ನನಗೇನು ಅನುಕೂಲ, ನನ್ನ ಕುಟುಂಬಕ್ಕೆ ಏನು ಅನುಕೂಲ, ನನ್ನ ಮಕ್ಕಳ ಮಳೆ ಏನಾಗಬೇಕು, ನಾನು ಸಾಯೋಕ್ಕೆ ನನ್ನ ಮಗನ ಆ ಸ್ಥಿತಿಗೆ ಬರಬೇಕು ಅಂತ ಎಲ್ಲ ರಾಜಕಾರಣಿ ಪಕ್ಷಗಳಿಗೆ ಮಣ್ಣು ತಿನ್ನೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮಹಾ ಪಾಪಕರವಾದ್ದು. ಒಂದೇ ಕುಟುಂಬದ ಯಜಮಾನಿಕೆಗಳು, ಒಂದೇ ಕುಟುಂಬದ ಆಸ್ತಿ ಅಂತಸ್ತುಗಳು, ಒಂದೇ ಕುಟುಂಬದ ವಿಚಿತ್ರಕಾರಿ ಶಕ್ತಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ಯಜಮಾನಿಕೆಯನ್ನು ಸ್ವೀಕಾರ ಮಾಡ್ಕೊಳ್ಳುವಂತ ಸ್ಥಿತಿಗೆ ಹೋಗಿದೆ. ಬಂಧುಗಳ ಪ್ರಜಾಪ್ರಭುತ್ವ ವಿಶೇಷವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಂಗಳೂರಿಗೆ ಬೇಕಾದಂತ ತರಕಾರಿಗಳನ್ನ ಬೆಳೆಗಳನ್ನ ಬೆಳೆದು ಲಾಲ್ಬಾಗ್ಗೆ ನೀಡ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋದನ್ನ ಏನು ನೀವೆಲ್ಲ ಕೂಡ ಹೋರಾಟವನ್ನ ಈಗಾಗಲೇ ಮಾಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ಕೂಡ ಇವತ್ತು ನಾನು ಒಳ್ಳೇದಾಗ್ಲಿ, ಭಗವಂತ ಆಶೀರ್ವಾದದಿಂದ ಈ ಸರ್ಕಾರ ಇದನ್ನ ಹಿಂಪಡೆದು ನಮ್ಮ ಭೂ ಸ್ವಾಧೀನವನ್ನ ಹಿಂಪಡಿಬೇಕು. ಅಲ್ಲಿವರೆಗೂ ಈ ಹೋರಾಟ ನಿಲ್ಲಬಾರ್ದು ಅಂತ ಏನು ಹೋರಾಡ್ತಾ ಇದ್ರ, ನಿಮ್ಮ ಹೋರಾಟಕ್ಕೆ ನಾನು ಕೂಡ ನಿಮ್ ಜೊತೆ ಭಾಗವಹಿಸಿ ನಿಮಗೆ ಕೈ ಬಲಪಡಿಸಲಿಕ್ಕೆ ಬಂದಿದ್ದೀನಿ. ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ಇವತ್ತು ರಾಜ್ಯ ಸರ್ಕಾರ ಇಡೀ ಆನೇಕಲ್ ತಾಲೂಕಿನಲ್ಲಿ ಅನೇಕ ಭೂ ಸ್ವಾಧೀನ ಪ್ರಕರಣಗಳನ್ನ ಮಾಡಿದೆ. ಈ ಒಂದು ಭೂ ಸ್ವಾಧೀನ ಪ್ರಕರಣಗಳಲ್ಲಿ KHB ಇರ್ಬೋದು, KDB ಇರ್ಬೋದು, ಅನೇಕ ಇಡೀ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಜಮೀನುಗಳನ್ನ, ರೈತರ ಜಮೀನುಗಳನ್ನ ಇವತ್ತು ಸಾವಿರಾರು ಎಕರೆಗಳನ್ನ ಸರ್ಕಾರ ವಶಪಡಿಸಿಕೊಂಡಿದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನ ಮಾಡ್ತೀನಿ. ಈ ಒಂದು ಸಿದ್ದರಾಮಯ್ಯನವರ ತೊಗಲಕ್ ಸರ್ಕಾರ ಇರ್ಬೋದು, MB ಪಾಟೀಲ್ ಅವರು ಏನ್ ನಿಶ್ಚಯ ಮಾಡಿಕೊಂಡಿದ್ದಾರೆ ಈ ಭಾಗದಲ್ಲಿ ನಾನು ಒಂದು ಅಕ್ವಿಜೇಷನ್ ಮಾಡ್ತಾ ಇದ್ದೀನಿ ಅಂತ ಏನೋ ಸಾವಿರಾರು ಎಕರೆಗಳನ್ನ ಈಗ ನೋಟಿಫಿಕೇಶನ್ ಮಾಡಿ ಪಾಣಿಗಳಲ್ಲಿ ಎಂಟ್ರಿ ಮಾಡಿದ್ದೀರಾ. ದಯವಿಟ್ಟು ಇದನ್ನ ಹಿಂಪಡಿಬೇಕು. ಯಾಕಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತ ಬಂಧುಗಳು ತಮ್ಮ ಮನೆಗಳಲ್ಲಿ ಹಸುಗಳಿಂದ ಹಿಡಿದು ಕುರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆ ಹೊಲಗಳಲ್ಲಿ ಬೆಳೆದು ಲಾಲ್ಬಾಗ್ ಇರ್ಬೋದು, ಮಾರ್ಕೆಟ್ಗೆ ಇರ್ಬೋದು, ಬೆಂಗಳೂರಿಗೆ ಅತಿ ಹತ್ತಿರದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯ ಉತ್ತಮವಾದ ತರಕಾರಿ ಬೆಳೆಗಳನ್ನ ಕೊಡ್ತಾ ಇದ್ರು, ರೇಷ್ಮೆ ಬೆಳೆಗಳನ್ನ ಬೆಳೀತಾ ಇದ್ರು. ಕೇವಲ ಅರ್ಧ ಎಕರೆ, 2 ಎಕರೆ, 1 ಎಕರೆ, 5 ಎಕರೆ, ಜಾಸ್ತಿ ಅಂದ್ರೆ 10 ಎಕರೆ ಕೂಡ ಇಟ್ಕೊಂಡಿರೋ ರೈತರು ಯಾರು ಇಲ್ಲ ಇಲ್ಲಿ. 1 ಎಕರೆ, 2 ಎಕರೆ ಇಟ್ಕೊಂಡು ಆ ಒಂದು ಬೆಳೆಗಳನ್ನ ಬೆಳ್ಕೊಂಡು ಅವರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ, ಮದುವೆಗಳು ಮಾಡ್ಲಿಕ್ಕೆ, ಮತ್ತೆ ಅವರ ಕಷ್ಟ ಸುಖಗಳು ಅದ್ರ ಜೊತೆಯಲ್ಲಿ ಏನು ಇವತ್ತು ಅನೇಕ ಆಸ್ಪತ್ರೆಗಳಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿ ಏನು ಕಟ್ಟಬೇಕಾಗಿದೆ ಆರೋಗ್ಯ ಸಮಸ್ಯೆ ಆದ್ರೆ ಪಾಪ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಬಂದಿರತಕ್ಕಂಥ ದುಡ್ಡಲ್ಲಿ ಇವತ್ತು ಅವರ ಪೋಷಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಆನೇಕಲ್ ತಾಲೂಕಿನಲ್ಲಿ ನಡ್ಕೊಂಡ್ ಬಂದಿದೆ. ದಯವಿಟ್ಟು ಈ ಕಡೆ ಅಭಿವೃದ್ಧಿ ಅಂತ ಏನು ಹೆಚ್ಚಿಗೆ ನಾವೆಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ ಅಂತ ಏನು ಸರ್ಕಾರ ಹೇಳ್ತಾ ಇದ್ದೀರಾ, ಅದ್ರ ಜೊತೆಯಲ್ಲಿ ಫೈಟ್ ಮಾಡಿಕೊಂಡು ಇವತ್ತು ಸಾವಿರಾರು ಎಕರೆಗಳನ್ನ ಲೂಟಿ ಮಾಡಿ ಇವತ್ತು ಭೂ ಅಕ್ವಿಜೇಷನ್ ಮಾಡ್ಕೊಂಡಿರ್ತೀರ ನೀವು. ಆದ್ರೂ ಕೂಡ ರೈತರು ಕಂಗಾಲಾಗದೆ ಇರ್ತಕ್ಕಂಥ ಭೂಮಿಯಲ್ಲಿ ಬೆಳ್ಕೊಂಡು ತಿಂತಾ ಇದ್ದಾರೆ, ಅನ್ನ ತಿಂತಾ ಇದ್ದಾರೆ, ಮತ್ತೆ ನಾಡಿಗೆ ಅನ್ನವನ್ನ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಬಿಡದೆ ಇವತ್ತು ಏನೋ ಒಂದು ಇಂಚು ಭೂಮಿನೂ ಕೂಡ ಆನೇಕಲ್ ತಾಲೂಕಲ್ಲಿ ಬಿಡದೆ ಇವತ್ತು ಗ್ರೀನ್ ಬೆಲ್ಟ್ ಇರ್ತಕ್ಕಂಥ ಜಾಗಗಳನ್ನ ಇವತ್ತು ನೀವು ಭೂ ಸ್ವಾಧೀನ ಮಾಡ್ಕೊತಾ ಇದ್ರಲ್ಲ, ಯಾವ ಪುರುಷಾರ್ಥಕ್ಕೆ ಸ್ವಾಮಿ ನೀವು? ವಿಪ್ ಸಿಟಿ ಅಂತ ಮಾಡ್ತಾ ಇರೋ ವಿಪ್ ಸಿಟಿಗಳನ್ನ ಮಾಡಿ, ಇರೋ ಕೈಗಾರಿಕೆಗಳನ್ನ ಮಾಡಿ, ಅದನ್ನ ಡೆವಲಪ್ಮೆಂಟ್ ಮಾಡಿ, ಅಲ್ಲಿ ಅಭಿವೃದ್ಧಿಗೆ ಫಸ್ಟ್ ಅವ್ರಿಗೆಲ್ಲ ಆದ್ಯತೆ ಕೊಡಿ. ಅವ್ರಿಗೆ ಏನ್ ಸೌಲಭ್ಯಗಳು ಬೇಕೋ, ಏನ್ ಸವಲತ್ತುಗಳು ಬೇಕೋ ಕೊಡಿ. ಅದನ್ನ ಬಿಟ್ಟು 100 ಎಕರೆ ಒಳ್ಳೆ ಕಾಸು ಬರುತ್ತೆ, ಒಳ್ಳೆ ಅಕ್ವಿಜೇಷನ್ ಮಾಡ್ಕೊಂಡ್ರೆ ಕಂಪ್ಯೂಟರ್ ಶಾಮೀಲ್ ಆಗೋಣ, ದುಡ್ಡು ಬರುತ್ತೆ, ನಮಗೂ ದುಡ್ಡು ಬರುತ್ತೆ ಅಂತ ಮಾಡ್ತಾ ಇದ್ರ ನೀವು. ನೋಡಿ, ನೀವು ಒಂದು ಮಾಡ್ತಾ ಇರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಈಗಾಗಲೇ ನೀವು ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಸರ್ಕಾರ. ನೀವು ನಿಜವಾಗ್ಲೂ ಹೇಳ್ತೀನಿ, ನೀವು ಇವತ್ತು ಇದ್ರ ವಾಪಸ್ ತಗೋಬೇಕು. ಈ ಕ್ಷೇತ್ರದ ಶಾಸಕರು ಕೂಡ ಮೊನ್ನೆ ಮೀಟಿಂಗ್ ಅಲ್ಲಿ ಬಂದು ಮಾತಾಡಿದ್ದಾರೆ. ಅವರು ನಾನು ಕರ್ಕೊಂಡೋಗಿ ವಾಪಸ್ ಮಾಡೋವರೆಗೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ನಾನು ಶಿವಣ್ಣ ಅವ್ರ ಮನೇಲಿ ಮನವಿ ಮಾಡ್ತೀನಿ. ಈ ಕ್ಷೇತ್ರದಲ್ಲಿ 3 ಬಾರಿ ನಿಮ್ಮನ್ನ ಗೆಲ್ಸಿದ್ದಾರೆ. ನೀವು ಇದನ್ನ ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು, ಸಂಬಂಧಪಟ್ಟ MB ಪಾಟೀಲ್ ಅವರ ಹತ್ರ, ಸಚಿವರ ಹತ್ರ ಕುತ್ಕೊಂಡು, ಮತ್ತೆ DK ಶಿವಕುಮಾರ್ ಅವರ ಹತ್ರ ಕುತ್ಕೊಂಡು ಈ ಒಂದು ಬಗೆಹರಿಸೋದು ನಿಮ್ ಕೈಯಲ್ಲಿದೆ. ನೀವು ಮನಸ್ಸು ಮಾಡಿದ್ರೆ ಈ ರೈತರ ಹೊಲಗಳನ್ನ, ಈ ರೈತರ ಜಮೀನನ್ನ ಉಳಿಸಬಹುದು ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಜೊತೆ ಇಡೀ ರೈತ ಸಂಘ ಕೂಡ ಇವತ್ತು ಟಂಕ ಕಟ್ಕೊಂಡು ನಿಂತ್ಕೊಂಡಿದೆ. ನೀವು ಎಲ್ಲಿ ಬಂದ್ರು, ಮತ್ತೆ ನಮ್ಮ ಸಂಸದರು ಕೂಡ ಬಂದಿದ್ರು, ನಮ್ಮ ಮಾಜಿ ಸಚಿವರು ನಾರಾಯಣ ಸಾಮಣ್ಣ ಅವರು ಕೂಡ ಬಂದಿದ್ರು. ಎಲ್ಲರೂ ಕೂಡ ಒಕ್ಕರಲಾಗಿ ರೈತರ ಪರವಾಗಿ ನಿಂತ್ಕೊಂಡಿದ್ದಾರೆ. ಈಗ ತಾನೇ ಎಲ್ಲ ಹೋರಾಟಗಾರರು, ರವಿಕೃಷ್ಣ ರೆಡ್ಡಿ ಅವರು ಇರ್ಬೋದು, ಅನೇಕ ಹೋರಾಟಗಾರರು ರೈತರ ಪರವಾಗಿ ಬಂದು ನಿಂತ್ಕೊಂಡು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು
ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈಗ ಮಾಡಿರ್ತಕ್ಕಂಥ ನೀವೇನು ಭೂಸ್ವಾಧೀನ ಇರ್ಬೋದು ಅದನ್ನ ತಕ್ಷಣ ಮೊಟಕುಗೊಳಿಸಿ ಇನ್ನ ಅನೇಕ ಭಾಗದಲ್ಲಿ ಇದಾವೆ ಖಾಲಿ ಜಾಗಗಳು. ಬನ್ನಿ, ಇನ್ನ ನಮ್ಮ ಆನೇಕಲ್ ತಾಲೂಕು ಬಿಟ್ಟು ಮುಂದಕ್ಕೆ ಹೋದ್ರೆ ಬೇಜಾನ್ ಜಾಗ ಕೊಡಕ್ ರೈತರೇ ಕೊಡಕ್ ರೆಡಿ ಇದ್ದಾರೆ. ಅಂತ ಕಡೆ ಕೆಲಸ ಇಲ್ದಿದ್ದ ಜಾಗದಲ್ಲಿ ಅವ್ರಿಗೆಲ್ಲ ಕೊಟ್ಟಲ್ಲಿ ಮಾಡಿ ಕೆಲಸ ಕೊಟ್ರೆ ಬೇಡ ಅಂತಾರ. ನೀವು ಮಾಡಿ, ಆ ಮಾಡೋದನ್ನ ಯಾವುದು ರೈತರು ಉಪಯೋಗಕ್ಕೆ ಬರ್ತಾ ಇರ್ತಕ್ಕಂಥ ಜಮೀನುಗಳು ಸಾವಿರಾರು ಎಕರೆ ಇದೆ. ಆ ಜಮೀನಲ್ಲಿ ನೀವು ಕೊಟ್ಟು ಆ ಒಂದು ಜಮೀನನ್ನ ಅಲ್ಲಿ ತಗೊಂಡು ಇಲ್ಲಿ ನೀವು ಈ ಭೂಸ್ವಾಧೀನವನ್ನ ಬಿಡಬೇಕು ಅಂತ ನಾನು ಖಡಾಖಂಡಿತವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಹೋರಾಟ ರೈತರು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಇವತ್ತು ರಸ್ತೆ ತಡೆ ಇರ್ಬೋದು, ನಿಮ್ಮ ವಿಧಾನಸೌಧವರೆಗೂ ಬರೋಕ್ ರೆಡಿ ಇದ್ದಾರೆ ರೈತರು. ಇರ್ತಕ್ಕಂಥ ರೈತರು ಹೆಣ್ಮಕ್ಳು ಪ್ರತಿಯೊಬ್ಬರು ಸಹ ವಿಧಾನಸೌಧವರೆಗೂ ಬಂದು ವಿಧಾನಸೌಧ ಮುತ್ತಿಗೆ ಹಾಕಕ್ಕೂ ರೆಡಿ ಇದ್ದಾರೆ. ದಯವಿಟ್ಟು ಆ ಒಂದು ರೈತರಿಗೆ ಕಷ್ಟ ಕೊಡಬೇಡಿ, ನೀವು ತಕ್ಷಣ ಇದನ್ನ ಮೊಟಕುಗೊಳಿಸಬೇಕು ಅಂತ ನಾನು ರೈತರ ಪರವಾಗಿ ಇವತ್ತು ಧ್ವನಿ ಎತ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತಾ, ಜೈ ಕಿಸಾನ್. ರಕ್ಷಣಾ ಸಮಿತಿಯಿಂದ ನಾವೇನು ಇವತ್ತು ರಸ್ತೆ ತಡೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ರಸ್ತೆ ತಡೆಯಲ್ಲಿ ಅನೇಕ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ರೈತ ಬಾಂಧವರು ಎಲ್ಲರೂ ಭಾಗವಹಿಸಿದ್ರ. ಎಲ್ಲರ ಒಂದು ನೋವು ಒಂದೇ, ನಮ್ಮ ತಾಲೂಕಿನ ಜಮೀನನ್ನು ನಮಗೆ ವಾಪಸ್ ತಗೊಳ್ಳೋದು. ಏನು ಪಹಣಿಗಳಲ್ಲಿ ನಮ್ಮ ಸರ್ಕಾರಿ ಅಂತ ನಮೂನೆ ಮಾಡಿದ್ದಾರೆ ಅದನ್ನು ವಾಪಸ್ ತೆಗೆಯೋವರೆಗೂ ನಾವು ಹೋರಾಟ ಮಾಡಬೇಕು. ನಮ್ಮ ಜಮೀನನ್ನು ನಾವು ವಾಪಸ್ ತಗೊಳ್ಳೋವರೆಗೂ ಹೋರಾಟ ಮಾಡೋದ್ರಲ್ಲಿ ನಮ್ಮ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಯಾವುದೇ ಒಂದು ವೈಯಕ್ತಿಕವಾಗಿ ಯಾರ ಮೇಲೇನೂ ಆರೋಪ ಇಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಎಲ್ಲ ಸರ್ಕಾರಗಳು ಬಂದಾಗ ಆಯಾ ಒಂದು ಸಮಯ ಸಂದರ್ಭದಲ್ಲಿ ಎಲ್ಲರೂ ಅಕ್ವಿಷನ್ ಮಾಡಿಕೊಂಡು ನಮ್ಮ ತಾಲೂಕನ್ನ ಇರೋಷ್ಟು ತಾಲೂಕಲ್ಲಿ 80% ಜಮೀನನ್ನು ಈಗಾಗಲೇ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಕೇವಲ ಒಂದು 20% ಜಮೀನು ಮಾತ್ರ ನಮ್ಮಲ್ಲಿದೆ. ಅದು ಮೇಲೆ ಇವತ್ತು ಕಣ್ಣು ಹಾಕಿರೋದು ದುರದೃಷ್ಟಕರ. ಸಣ್ಣ ರೈತರು 10 ಎಕರೆ 15 ಎಕರೆ ಅಂತ ಇಂಥ ರೈತರೆಲ್ಲ ಕಣ್ಮಾರಾಗಿ ಇವಾಗ ಅರ್ಧ ಎಕರೆ 1 ಎಕರೆ ಲೆವೆಲ್ ಬಂದಿದ್ದೀವಿ. ಅಂಥದ್ನು ಇವತ್ತು ಅಕ್ವಿಷನ್ ಮಾಡ್ಕೊಳ್ಳೋ ಲೆವೆಲ್ ಬಂದರೆ ದುರದೃಷ್ಟಕರ. ನಾವು ಪಕ್ಷಾತೀತವಾಗಿ ಶಾಸಕರ ನೇತೃತ್ವದಲ್ಲಿ ಒತ್ತಡ ಹಾಕಿ ಸರ್ಕಾರದ ಮೇಲೆ ಈ ಜಮೀನನ್ನು ಉಳಿಸ್ಕೊಳ್ಳೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಈ ಒಂದು ರಸ್ತೆ ತಡೆ ಇಷ್ಟಿಗೆ ಸೀಮಿತ ಆಗಬಾರ್ದು. ನಾವು ಗೆಲ್ಲುವ ತನಕ ಈ ಹೋರಾಟನ ಮುಂದುವರಿಸೋಣ. ಏನು ಇವಾಗ ಈ ಹೋರಾಟ ಮಾಡ್ತಾ ಇದ್ದೀವಿ, ಆ ಹೋರಾಟಕ್ಕೆ ಕೊನೆಯ ಹಂತದವರೆಗೂ ನಾವು ಬೆಂಬಲವಾಗಿ ನಿಲ್ತೀವಿ. ಈ ಒಂದು ಹೋರಾಟವನ್ನ ಇಡೀ ತಾಲೂಕಿನಾದ್ಯಂತ ವಿಸ್ತರಿಸಿ ಇವಾಗ ಕೇವಲ ನಾವು ಒಂದು ಭಾಗದಲ್ಲಿ ಸೀಮಿತಗೊಳಿಸ್ತೀವಿ, ಅದೆಲ್ಲ ಒಂದು ಕಡೆ ನಮ್ಮ ಹೋರಾಟಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಈ ಒಂದು ಹೋರಾಟವನ್ನ ಇಡೀ ತಾಲೂಕಿನಾದ್ಯಂತ ವಿಸ್ತರಿಸಿ ತಾಲೂಕಿನ ಎಲ್ಲಾ ರೈತರ ಸಹಕಾರ ಪಡ್ಕೊಂಡು ಎಲ್ಲ ಜನಗಳ ಸಹಕಾರ ಪಡ್ಕೊಂಡಾಗ ನಾವು ಇನ್ನಷ್ಟು ಒಂದು ಹೋರಾಟ ಮಾಡೋದಕ್ಕೆ ಒಂದು ಧೈರ್ಯ, ಒಂದು ಶಕ್ತಿ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಕಡೆ ಇಂಥ ಒಂದು ಎಲ್ಲ ವೃತ್ತದಲ್ಲೂ ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಾಲೂಕಿನ ಎಲ್ಲಾ ಜನಗಳನ್ನ ಗಮನ ಸೆಳೆದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ಬಿಡುವುದಿಲ್ಲ ಅಂತ ಒಂದು ಸಂದೇಶವನ್ನ ಸರ್ಕಾರಕ್ಕೆ ತಿಳಿಸೋಣ. ತಿಳಿಸಿ ಮುಂದಿನ ದಿನ ಏನು ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ತಾರೆ, ಈ ನೇತೃತ್ವ ವಹಿಸಿರ್ತಾರೆ, ಅವರಿಗೆ ನಾವು ಸಹಕಾರ ನಿಲ್ತೀವಿ ಅಂತೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಕೆಇಡಿಬಿ ವಿರುದ್ಧವಾಗಿ, ಭೂಸ್ವಾಧೀನ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ನಮ್ಮ ಹೋರಾಟ ಸಮಿತಿಯಿಂದ ಮಾಡ್ಕೊಂಡು ಬಂದಿದ್ದೇವೆ. ಈ ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರು, ನಮ್ಮ ರೈತ ಮುಖಂಡರು ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ನೀಡಿದ್ದಾರೆ. ಏನು ಸರ್ಜಾಪುರ ಹೋಬಳಿಯಲ್ಲಿ ಸುಮಾರು 7-8 ಗ್ರಾಮಗಳಲ್ಲಿ 1050 ಎಕರೆಗಿಂತ ಹೆಚ್ಚು ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿರುವ ಕೆಇಡಿ ವಿರುದ್ಧವಾಗಿ ನಾವು ಹೋರಾಟ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ರೈತರು ಫಲವತ್ತಾದ ಭೂಮಿಯಲ್ಲಿ ಒಳ್ಳೆಯ ಉತ್ತಮ ಬೆಳೆಯನ್ನು ಬೆಳೆದು ಪ್ರತಿದಿನ ಸುಮಾರು 10 ಲೋಡ್ಗಿಂತ ಹೆಚ್ಚು ತರಕಾರಿಯನ್ನು ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ಅನೇಕ ರೇಷ್ಮೆ ಬೆಳೆಗಾರರು ಬಿತ್ತನೆ ಗೂಡನ್ನು ಸಹ ಬೆಳೆದು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ. ಅಂತಹ ಭೂಮಿಯನ್ನು ಈ ದಿನ ಸ್ವಾಧೀನಪಡಿಸಿಕೊಂಡು ನಮ್ಮ ರೈತರ ಬದುಕನ್ನು ಕಸಿದುಕೊಳ್ಳಲು ಬಂದಿರತಕ್ಕಂಥ ಕೆಇಡಿ ವಿರುದ್ಧವಾಗಿ ನಾವು ಈ ದಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಅನೇಕ ನಾವು ಏನು ಬೈಕ್ ರ್ಯಾಲಿ ಇರ್ಬೋದು, ಸರ್ಜಾಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ವಿ. ನಮ್ಮ MLA ಇರ್ಬೋದು, MLC ಇರ್ಬೋದು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಭಾಗವಹಿಸಿ ನಮ್ಮ ಜೊತೆ ಮಾತಾಡಿದ್ದಾರೆ. ಆ ಭರವಸೆಗಳನ್ನು ಕೊಟ್ಟರು. ಅವತ್ತು ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ಈ ಭೂಮಿ ಬಿಡೋವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಹೋರಾಡ್ತೀವಿ, ಸರ್ಕಾರದ ವಿರುದ್ಧವಾಗಿ ಹೋರಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬಂದಿದ್ದಾರೆ. ತಾಲೂಕಿನ ಶಾಸಕರಾದ ನಮ್ಮ ಶಿವಣ್ಣನವರು ಸಹ ನಮ್ಮ ಜೊತೆ ಅನೇಕ
ಸಭೆಗಳಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರನ್ನು ನಾವು ಭೇಟಿ ಮಾಡಿದ್ದೇವೆ. ಸುಮ್ಮನೆ ಭರವಸೆಗಳನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ನಾಳೆ ಬರ್ತೀವಿ, ಯಾವಾಗಲೇ ಹೋಗಿ ಭೇಟಿ ಮಾಡಿದಾಗ ನಾಳೆ ಬರ್ತೀವಿ, ನೆಕ್ಸ್ಟ್ ವೀಕ್ ಬರ್ತೀವಿ, ನಿಮ್ದು ಬೆಳೆನ ನಾವೇ ಸ್ವತಃ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ, ನೋಡಕ್ ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಇವತ್ತಿಗೂ ಅದು ಎಂ ಬಿ ಪಾಟೀಲ್ ಅವರಾಗಲಿ KEDB ಯಾವುದೇ ಒಂದು ಅಧಿಕಾರಿ ನಮ್ಮ ರೈತರ ಭೂಮಿ ಹತ್ರ ಬಂದು ಯಾರೂ ಸ್ಥಳ ಪರಿಶೀಲನೆ ಮಾಡಿಲ್ಲ. ನಮ್ಮ ಶಾಸಕರು ಸುಮಾರು 3 ಸಲ ನಮ್ಮ ಜೊತೆ ಬಂದಿದ್ದಾರೆ ಎಂ ಬಿ ಪಾಟೀಲ್ ಅವರ ಹತ್ರ. ಅವ್ರಿಗೆ ನಾಳೆ ನಾಡಿದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅವ್ರಿಗೆ ಭರವಸೆ ಕೊಡ್ತಾ ಇದ್ದಾರೆ. KEDB ಅಧಿಕಾರಿ ಯಾವುದೇ ಒಂದು ಅಧಿಕಾರಿ ಬಂದಿಲ್ಲ. ನಾನು ನಮ್ಮ ಶಾಸಕರಲ್ಲಿ ಸಹ ಕೊಡ್ತಾ ಇದ್ದೇನೆ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಸ್ವಾಧೀನ ಕೈ ಬಿಡುವವರೆಗೂ ನಮ್ಮ ಜೊತೆ ಇರ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಶಿವಣ್ಣನವರಲ್ಲಿ, ಯಾಕಂದ್ರೆ ಶಿವಣ್ಣನವರೇ ನಾವು ನಿಮ್ಮನ್ನ 3 ಸಲ ಗೆಲ್ಸಿದ್ದೀವಿ. ತಾಲೂಕಿನ ಜನ 15 ವರ್ಷಗಳಿಂದ ನಿಮ್ಮನ್ನ ಗೆಲ್ಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ ಜೊತೆ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ, ನೀವು ಈಗಲೂ ಇದ್ದೀರಾ, ನಮ್ಮ ಜೊತೆ ಇದ್ದೀರಾ. ಬಟ್ KEDB ನಲ್ಲಿ ನಿಮ್ದು ಯಾವುದೇ ದಯವಿಟ್ಟು ನಿಮ್ದು ಮಾತು ನಡೀತಾ ಇಲ್ಲ. ಅಲ್ಲಿ ಮಾನ್ಯ ಕೈಗಾರಿಕಾ ಸಚಿವರು 2 ಸರ್ತಿ ನಿಮ್ಗೆ ಹೇಳಿದ್ದಾರೆ, ಶಿವಣ್ಣನವರೇ ನಿಮ್ ಜೊತೆ ಬರ್ತೀನಿ ಅಂತ. ಅದು ಸಫಲ ಆಗ್ಲಿಲ್ಲ. ನಮ್ಮ ತಾಲೂಕಿಗೆ ಯಾವುದೇ ಒಂದು ಅಧಿಕಾರಿ ಹೆಜ್ಜೆ ಇಟ್ಟಿಲ್ಲ. ನೋಡಿ, ಪಾಣಿನಲ್ಲಿ ನಮೂದು ಮಾಡಿದ್ದಾರೆ. ಪಾಣಿನಲ್ಲಿ ಎಲ್ಲ ರೈತರ ಪಾಣಿನಲ್ಲಿ MR ನಂಬರ್ ಸೋಲ್ಸೋರ್ ಪ್ರಕಾರ ಭೂ ಸ್ವಾಧೀನ ಪ್ರಾಥಮಿಕ ಅಧಿಸೂಚನೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾವುದೇ ರೈತರಿಗೆ ಗಮನಕ್ಕೆ ಬಂದಿಲ್ಲ. ಯಾವುದೇ ರೈತರನ್ನ ಸಮಾಲೋಚನೆ ಮಾಡಲಿಲ್ಲ, ಯಾವುದೇ ರೈತರಿಗೆ ಪರಿಹಾರ ನೀಡಲಿಲ್ಲ, ಯಾವುದೇ ರೈತರ ಭೂಮಿಗೆ ಬೆಲೆ ನಿಗದಿಪಡಿಸಿಲ್ಲ. ನಾವು ಇದ್ರ ವಿರುದ್ಧವಾಗಿ ಹೋರಾಟ ಇದ್ದೀವಿ. ವಿರುದ್ಧವಾಗಿ ಹೋರಾಟ ಇದ್ರೂ ಸಹಿತ ಪಾಣಿನಲ್ಲಿ ಎಂಟ್ರಿ ಮಾಡಿದ್ದಾರೆ. ಇತರ ಐತಿಹಾಸಿಕವಾದಂತಹ ಹೋರಾಟ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಅಸ್ತಿತ್ವ, ನಮ್ಮ ಬದುಕನ್ನ ಕಟ್ಕೊಳ್ತಕ್ಕಂಥ ಒಂದು ಹೋರಾಟ ಇದೆ. ಬಹುಶಃ ದೇಶದ ಬೆನ್ನೆಲುಬು ರೈತ ಅಂತೇಳಿ ನಾವು ಪ್ರತಿ ಸಲ ಮಾತನಾಡ್ತಾ ಇರ್ತೀವಿ. ಆದ್ರೆ ಸರ್ಕಾರಗಳು ಈ ದೇಶದ ಬೆನ್ನೆಲುಬನ್ನ ಮುರಿತಕ್ಕಂಥ ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾನೆ ಇದೆ. ಬಹುಶಃ ದೇಶದಲ್ಲಿ ನಡೆದಿರ್ತಕ್ಕಂಥ ರೈತ ಚಳವಳಿಗಳು ಅತಿ ಹೆಚ್ಚು ವಿಫಲಗಳಾಗಿದ್ದಾವೆ. ಈ ದೇಶನ ಕಾಯ್ತಕ್ಕಂಥ ಯೋಜನೆಗೆ ಅನ್ನ ಕೊಡ್ತಕ್ಕಂಥ ರೈತ, ಮಾನವ ಸಂಪನ್ಮೂಲಗಳಿಗೆ ಬೇಕಾದಂತಹ ಎಲ್ಲವನ್ನೂ ಕೊಡ್ತಕ್ಕಂಥ ರೈತನ ಹಕ್ಕನ್ನ ಕಸಿದುಕೊಳ್ತಕ್ಕಂಥದ್ದು, ಮತ್ತೆ ಅಸ್ತಿತ್ವವನ್ನು ಕಸಿದುಕೊಳ್ತಕ್ಕಂಥದ್ದು, ಮತ್ತೆ ಬದುಕನ್ನ ಕಸಿದುಕೊಳ್ತಕ್ಕಂಥ ಹುನ್ನಾರ ಈ ರಾಜಕಾರಣಿಗಳು ಮಾತಾಡ್ತಕ್ಕಂಥದ್ದು. ಇವತ್ತು ಒಂದ್ ಕಡೆ ಸರ್ಕಾರ, ಒಂದ್ ಕಡೆ KHB, ಒಂದ್ ಕಡೆ KEDB ಎಲ್ಲ ಫಲವತ್ತಾದ ರೈತ ಭೂಮಿಯನ್ನ ನೀವು ಕಸಿದುಕೊಂಡ್ಬಿಟ್ರೆ ಇಲ್ಲಿ ಏನನ್ನ ಬೆಳಿಬೇಕಾಗಿದೆ, ಏನನ್ನ ತಿನ್ಬೇಕಾಗಿದೆ, ಏನನ್ನ ಜನಕ್ಕೆ ಕೊಡ್ಬೇಕಾಗಿದೆ ಅನ್ನೋ ಪ್ರಶ್ನೆ. ಇವತ್ತು ರೈತರ ಫಲವತ್ತಾದ ಭೂಮಿಯನ್ನ ಕಸ್ಕೊಂಡ್ಬಿಟ್ರೆ ನಾಳೆ ಏನನ್ನ ಬೆಳಿಬೇಕಾದ್ರೆ ಮಣ್ಣು ತಿನ್ನಕ್ಕೂ ಕೂಡ ನೀವು ಸಿಗಲ್ಲ. ಇವತ್ತು ಮಣ್ಣು ಇವತ್ತು ಟಾರ್ ಆಗ್ತದೆ, ಸಿಮೆಂಟ್ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಇವ್ರು ಈಗಾಗಲೇ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಒಂದು ವಿಚಾರ ಹೋಗಿದೆ. ಎಂ ಬಿ ಪಾಟೀಲ್ ಅವರು ಹೋಗಿದೆ, ಮುಖ್ಯಮಂತ್ರಿಗಳ ಹತ್ರನೂ ಹೋಗಿದೆ. ಮುಂದೆ ಏನು ಅನ್ನೋದು ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ಉಗ್ರವಾದಂತ ಚಳವಳಿ ಆಗಲೇಬೇಕಾಗಿದೆ. ಇವತ್ತು ಕೇವಲ ಈ ಭಾಗದಲ್ಲೆಲ್ಲ ಒಂದು ರಾಷ್ಟ್ರೀಯ ಹೆದ್ದಾರಿ, ಅಥವಾ ನಾನು ಮೊನ್ನೆ ಸಭೆಯಲ್ಲಿ ಮಾತನಾಡಿದಾಗಲೂ ಹೇಳಿದೆ, ಆನೇಕಲ್ ತಾಲೂಕು ಬಂದ್ ಆಗಲೇಬೇಕಾಗಿದೆ. ಈ ಚಳವಳಿ ಉಗ್ರ ರೂಪ ತಾಳ್ಬೇಕು ಅಂತ ಹೇಳಿದ್ರೆ ಆನೇಕಲ್ ತಾಲೂಕು ಬನ್ನೇರುಘಟ್ಟದಿಂದ ಮುಗಳೂರ್ವರೆಗೂ ನಮ್ಮ ಆನೇಕಲ್ ತಾಲೂಕು ಬಂದಾಗಲೇಬೇಕಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕಾಗಿದೆ. ನಾವು ಸಾತ್ವಿಕ ಹೋರಾಟಕ್ಕೆ ಇಲ್ಲಿ ಯಾರು ಕೂಡ ಬೆಲೆ ಕೊಡೋದಿಲ್ಲ. ಒಂದಷ್ಟು ಕ್ರಾಂತಿಕಾರಿಕ ಹೋರಾಟ ಆದ್ರೇನೆ ಇವತ್ತು ನಾವು ಈ ಜಯ ಸಾಧಿಸಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇರ್ಬೋದು, ಈ ಅನೇಕ ಹಿರಿಯ ಹೋರಾಟಗಾರರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಪುನೀತ್ ಇರ್ಬೋದು, ಜೈ ಕರ್ನಾಟಕ ನಮ್ಮ ಕಿರಣ್ ರೆಡ್ಡಿ ಇರ್ಬೋದು, ಮತ್ತು ಎಲ್ಲ ಅನೇಕ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು, ಅನೇಕ ಸಂಘಟನೆಗಳು ಇವತ್ತು ನಿಮ್ಮ ಜೊತೆ ಇದೆ. ಇವತ್ತು ಏನು ಭೂ ಸ್ವಾಧೀನ ವಿರೋಧಿ ಹೋರಾಟ ನಡೀತಾ ಇದೆ, ಇದಕ್ಕೆ ಬೆಂಬಲವಾಗಿ ಕನ್ನಡ ಜಾಗೃತಿ ವೇದಿಕೆ ಕೂಡ ಬೆಂಬಲ ವ್ಯಕ್ತಪಡಿಸಿ ಇದು ಹಳ್ಳಿಯಿಂದ ಇವತ್ತು ಬೆಂಗಳೂರು ವಿಧಾನಸೌಧವರೆಗೂ ಕೂಡ ಎಲ್ಲ ರೀತಿಯ ಹೋರಾಟಕ್ಕೂ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ರೈತ ಉಳಿದ್ರೆ ದೇಶ ಉಳಿಯುತ್ತೆ. ರೈತ ರಕ್ಷಣೆ ಮಾಡೋದು ಸರ್ಕಾರದ ಕರ್ತವ್ಯ ಆಗಿದೆ. ಇವತ್ತು ರೈತರ ಭೂಮಿ ಪಹಣಿಗಳಲ್ಲಿ
ಅವರೇ ಭೂಸ್ವಾಧೀನ ಆಗಿದೆ, ಇದು ಭೂಸ್ವಾಧೀನಕ್ಕೆ ಒಳಪಟ್ಟಿದೆ, ಇದನ್ನ ನಾವು ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಒಂದು ಉದ್ದಟತನ, ಸರ್ಕಾರ ರೈತರ ಮೇಲೆ ಮಾಡಿರ್ತಕ್ಕಂಥ ಒಂದು ದೌರ್ಜನ್ಯ, ಒಂದು ದಬ್ಬಾಳಿಕೆ, ಇದ್ರ ವಿರುದ್ಧವೇ ನಾವು ಹೋರಾಟ ಮಾಡಬೇಕಾಗಿದೆ. ಚುನಾವಣೆ ಸಂದರ್ಭಗಳಲ್ಲಿ ರೈತರ ಪರವಾಗಿ ಮಾತನಾಡ್ತಾರೆ, ಚುನಾವಣೆ ನಂತರ ರೈತರ ವಿರುದ್ಧವಾಗಿರ್ತಕ್ಕಂಥದ್ದು. ಇವತ್ತು ನಾವು ಯಾವುದೇ ಒಬ್ಬ ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಕ್ಕಾಗ್ತಾ ಇಲ್ಲ. ಇವತ್ತು ರೈತ ತಾನು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ನೀವು ಯಾವುದೋ ಒಂದು ಸಿನಿಮಾ ಬಿಡುಗಡೆ ಆದ್ರೆ ಆ ಸಿನಿಮಾ ನಿರ್ಮಾಪಕ ಅವನ ಸಿನಿಮಾ ಟಿಕೆಟ್ ರೇಟ್ ಅವನು ಫಿಕ್ಸ್ ಮಾಡ್ಕೊತಾರೆ. ಮೊನ್ನೆ ತಾನೇ ಅದು ಯಾವುದೋ ಒಂದು ಸಿನಿಮಾ ಬಂತು, ಆ ಸಿನಿಮಾಗೆ ಬೆಂಗಳೂರಲ್ಲಿ 1,000, 2,000, 3,000 ಟಿಕೆಟ್ ರೇಟು. ಆದ್ರೆ ನಮ್ಮ ರೈತ ರಾತ್ರಿ ಹಗಲು ಮಳೆ ಗಾಳಿ ಚಳಿ ಅಂತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಕೂಡ ರೈತನ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ. ಇದನ್ನ ಸರಿಪಡಿಸ್ಬೇಕಂತ ಹೇಳಿದ್ರೆ ಇದು ಒಂದು ಅಂತಿಮ ಹಂತವನ್ನು ಕಾಣಬೇಕಂತಂದ್ರೆ ನಮ್ಮ ಹೋರಾಟ ವಿಧಾನಸೌಧ ಮುತ್ತಿಗೆ ಹಾಕಲೇಬೇಕು. ಒಂದು ಆನೇಕಲ್ ತಾಲೂಕು ಬಂದು ನೆಕ್ಸ್ಟ್ ವಿಧಾನಸೌಧ ಮುತ್ತಿಗೆ ಹಾಕಲೇಬೇಕು. ಆಮೇಲೆ ಎಲ್ಲ ಜನಪ್ರತಿನಿಧಿಗಳು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾರ್ಯಾರಿದ್ದೀರಿ ನಿಮ್ಮ ಮುದ್ದಾಳತ್ವ ಬರಬೇಕು. ಸುಮ್ಮನೆ ಅಲ್ಲೆಲ್ಲ ವೇದಿಕೆಗಳಲ್ಲಿ ಕುತ್ಕೊಂಡು ನಾವು ಇದ್ದೀವಿ ಅಂತ ಹೇಳೋದಲ್ಲ. ನೀವು ಕೂಡ ಈ ಹೋರಾಟದಲ್ಲಿ ಒಂದು ರ್ಯಾಲಿ ಆಗಲಿ ಅಥವಾ ಮುಖ್ಯಮಂತ್ರಿಗಳ ಹತ್ರ ಹೋಗೋದಾಗ್ಲಿ ಅಥವಾ ಒಂದು ಮುತ್ತಿಗೆ ಆಗಲಿ ಅಥವಾ ಯಾವುದೇ ಒಂದು ಹೋರಾಟದಲ್ಲಿ ನೀವು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮ್ಮನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಜನಪ್ರತಿನಿಧಿಗಳಲ್ಲಿ ಕೇಳ್ಕೊಳ್ತಾ ಬೇಕು ಅಂತಂದ್ರೆ ನಿಜವಾಗ್ಲೂ ನಾವು ಸೇರಿದಂತ ಸಂಖ್ಯೆ ಬಹಳ ಕಮ್ಮಿ. 1150 ಎಕರೆ ಇವತ್ತು ಸ್ವಾಧೀನ ಒಳಪಡ್ತಾ ಇದೆ. ಒಂದು ಎಕರೆಗೆ ಒಬ್ಬರು ಬಂದ್ರು ಸಹ 1150 ಜನ ನಾವು ಇರಬೇಕಾಗಿತ್ತು. ಆದ್ರೆ ಬಹಳಷ್ಟು ಜನ ರೈತರು ತನ್ನ ಹೊಲದಲ್ಲಿ ತಾನು ಉಳುಮೆ ಮಾಡ್ಕೊಂತ ಇವತ್ತು ಅಲ್ಲೇ ಇದ್ದಾನೆ. ದಯವಿಟ್ಟು ಬೀದಿಗೆ ಇಳಿಬೇಕು, ಹೋರಾಟ ಮಾಡಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೇವಲ ಘೋಷಣೆಗೆ ಆಗ್ಬಾರ್ದು. ನಮ್ಮ ಭೂಮಿ ನಮಗೆ ಉಳಿಬೇಕು ಅಂತಂದ್ರೆ ಇವತ್ತು ಹಲವಾರು ಜನ ಮುಖಂಡರುಗಳು ಇವತ್ತು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಯಾರಿಗಾಗಿ ಕರೆ ಕೊಟ್ಟಿದ್ದಾರೆ? ನಿಮ್ಮಗಳ ಪರವಾಗಿ ಕರೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಲವಾರು ಜನ ಮುಖಂಡರಿದ್ದಾರೆ, ಅವ್ರು ಯಾರು ಸಹ ಜಮೀನಿಗೆ ಹೋಗ್ತಾ ಇಲ್ಲ. ಆದ್ರೆ ರೈತರ ಪರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಮುಂದಿನ ಹೋರಾಟಗಳಲ್ಲಿ ನಾನು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ರೈತ ಮುಖಂಡರಲ್ಲಿ ಕೇಳ್ಕೊತೀನಿ, ದಯವಿಟ್ಟು ನೀವು ಬೀದಿಗೆ ಇಳಿಬೇಕು. ನಾವು ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಮಾತಾಡ್ಕೊಂಡಂಗೆ ಒಂದು ಟ್ರ್ಯಾಕ್ಟರ್ ಚಳುವಳಿ ಆಗಬೇಕು, ಒಂದು ಆನೇಕಲ್ ಬಂದ್ ಆಗಬೇಕು. ಹಾಗೆ ಮುಖ್ಯಮಂತ್ರಿಗಳ ವಿಧಾನಸೌಧಕ್ಕೆ ಚಲೋ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಇವೆಲ್ಲ ಮಾಡಬೇಕು ಅಂತಂದ್ರೆ ನಿಮ್ಮಗಳ ಸಹಕಾರ ಬಹಳ ಅಗತ್ಯ. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಹೋರಾಟಗಳಲ್ಲಿ, ಇದು ಕೇವಲ ಆರಂಭ ಅಷ್ಟೇ. ಯಾಕಂದ್ರೆ ಮೊನ್ನೆ ಅಷ್ಟೇ ನಾವು ಒಂದು ರೈತರ ಸಮಾವೇಶವನ್ನ ಮಾಡಿದ್ವಿ. ರಾತ್ರೋರಾತ್ರಿ ಪ್ಲಾನ್ ಮಾಡಿದ್ರು ಸಹ 5,000 ಜನವನ್ನ ನಮ್ಮ ಜೆಪಿನವರು ಮತ್ತೆ ಅವ್ರ ತಂಡ ಸೇರ್ತಿದ್ರು. ಹಾಗೆ ಪ್ರತಿಯೊಂದು ಹೋರಾಟಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಕಾರ್ಯಕ್ರಮವನ್ನ, ಈ ಹೋರಾಟವನ್ನ ಆದಷ್ಟು ಉಗ್ರ ರೂಪಕ್ಕೆ ತಗೊಂಡ್ಬರ್ಬೇಕು ಅಂತಂದ್ರೆ ನಿಮ್ಮ ಸಹಕಾರ ಮುಖ್ಯ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಪಾಲ್ಗೊಳ್ತೀರಾ ಅಂತ ಹೇಳ್ತಾ ಇವತ್ತು ಹಲವಾರು ಜನ ಕನ್ನಡ ಪರ ಸಂಘಟನೆಗಳು, ಜಾತ್ಯತೀತವಾಗಿ ಜಾತಿಪರ ಸಂಘಟನೆಗಳು, ಹಾಗೆ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರುಗಳು ಬಂದಿದ್ದಾರೆ. ಬಹಳ ಸಂತೋಷಕರವಾದಂತ ವಿಚಾರ. ಮುಂದಿನ ದಿನಗಳಲ್ಲೂ ಸಹ ಈ ಎಲ್ಲ ನಾಯಕರು ರೈತರ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಬೇಕೇ ಬೇಕು. ಆತ್ಮೀಯ ಬಂಧುಗಳೇ, ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ವೇದಿಕೆಯಲ್ಲಿ ಭಾಗವಹಿಸಿ ಹೋರಾಟದಲ್ಲಿ ಭಾಗವಹಿಸಿದ ಅನೇಕ ಹಿರಿಯ ಹೋರಾಟಗಾರರು ತಮ್ಮದೇ ಆದ ಶೈಲಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈಗ್ತಾನೆ ಒಂದು ವೇದಿಕೆಗೆ ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ಕೊಡ್ಲಿಕ್ಕೆ ರೈತ ಸಂಘದ ನಾಯಕರಾಗಿರ್ತಕ್ಕಂಥ ಕೋಟಳ್ಳಿ ಚಂದ್ರಶೇಖರ್ ಅವರು ಬಂದಿದ್ದಾರೆ, ರವಿಕೃಷ್ಣ ರೆಡ್ಡಿ ಅವರು ಮಾತಾಡಿದ್ದಾರೆ, ಮಂಜುನಾಥ್ ದೇವಣ್ಣ ಅವರು ಮಾತಾಡಿದ್ರು, ನಮ್ಮ ಜೈ ಕರ್ನಾಟಕ ಕಿರಣ್ ಅವರು ಮಾತಾಡಿದ್ರು, ಇನ್ನು ಅನೇಕ ಜನ ಮಾತಾಡೋದನ್ನ ನಾನು ಭಾವಿಸಿದೆ. ಬಂಧುಗಳೇ, ನಾವು ಸಹ ಮೊನ್ನೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಬಿಡಿಎ ಮತ್ತು ಕೆಡಿಬಿಯ ಏನಿವತ್ತು ದೌರ್ಜನ್ಯ ಇದೆ, ದೌರ್ಜನ್ಯದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಗೊತ್ತಿಲ್ಲ. ಆನೇಕಲ್ ತಾಲೂಕಿನ ರೈತಂದ್ರೆ ನಿಜಕ್ಕೊಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದನ್ನ, ಜೊತೆಗೆ ಈ ಒಂದು ಹೋರಾಟವನ್ನ ತಾರ್ಕಿಕವಾಗಿ ಒಂದು ಅಂತ್ಯವನ್ನ ಕಾಣಿಸ್ಲಿಕ್ಕೆ ಯಾವ ರೀತಿಯ ಹೋರಾಟದ ರೂಪುರೇಷೆಗಳನ್ನ ನಾವೆಲ್ಲ ಮಾಡ್ಬೇಕು ಅಂತೇಳಿ ನಾನು ಈಗಾಗಲೇ ದೇವರಾಜಣ್ಣ ಮತ್ತೆ ನಾಗೇಶ್ವರ ಹತ್ರ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದೆ. ಬಂಧುಗಳೇ, ಈ ಭಾಗದಲ್ಲಿ ವಿಶ್ವವಿಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಇವತ್ತು ಸರ್ಜಾಪುರ. ಇವತ್ತು ಅಡಿಯನ್ನು 10,000-15,000 ಡಿಗ್ರಿ ಮಾಡ್ತಕ್ಕಂಥ ದೊಡ್ಡದ ರಿಯಲ್ ಎಸ್ಟೇಟ್ ಮಾಫಿಯಾಗಳೇನಾದ್ರು ಇಡೀ ಬೆಂಗಳೂರಿನಲ್ಲಿ ಯಾರಾದ್ರೂ ಇದ್ರೆ ಸರ್ಜಾಪುರ ರೋಡ್ ಅಂತಕ್ಕಂಥದ್ದು ದೊಡ್ಡ ರಿಯಲ್ ಎಸ್ಟೇಟ್ ನ ಮಾಫಿಯಾ. ಇವತ್ತು ಆ ಭಾಗದ ರೈತರಿಗೆ ನೀವು ಮಾಡಿರ್ತಕ್ಕಂಥದ್ದು ಮರಣ ಶಾಸನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕಾರಣ ಬಂಧುಗಳು 1,050ಕ್ಕೂ ಹೆಚ್ಚು ಎಕರೆಯನ್ನ ಇವತ್ತು ಏಕಾಏಕಿ
ಏನು ಮಾಡ್ದೇನೆ ಇವತ್ತು 4-1 ಆಗ್ಲಿಲ್ಲ, 6-1 ಆಗಿಲ್ಲ, ಟೈಟ್ಲ್ ಆಗ್ಲಿಲ್ಲ, ಅವಾರ್ಡ್ ಆಗ್ಲಿಲ್ಲ. ಏಕೈಕ ರೈತರ ಪಾಣಿಗಳಲ್ಲಿ KDB ಅಂತೇಳಿ ನೀವು ಪಾಣಿಗಳಲ್ಲಿ ಮುದ್ರೆ ಮಾಡೋದಾದ್ರೆ ಇದನ್ನೇನು ಹಿಟ್ಲರ್ ಸಂಸ್ಕೃತಿ ಅನ್ಬೇಕಾ, ದೌರ್ಜನ್ಯ ಅನ್ಬೇಕಾ, ಮರಣ ಶಾಸನ ಅನ್ಬೇಕಾ ಗೊತ್ತಾಗ್ತಿಲ್ಲ. ಹಾಗಾಗಿ ಈ ಭಾಗದ ಎಲ್ಲ ರೈತರ ಜೊತೆಲಿ ನಾವು ಹಗಲಿರುವ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವುಗಳು ಸಹ ಬಂದು ನಿಮ್ ಜೊತೆಲಿ ಭಾಗವಹಿಸ್ತೀವಿ. ಒಂದು ತಾರೀಕಿಗೆ ನನ್ನ ಹೋರಾಟದ ಮುಂಚೂಣಿಲಿರ್ತಕ್ಕಂಥ ರೈತ ನಾಯಕರಲ್ಲಿ ಈ ಭಾಗದ ಸರ್ಜಾಪುರ ಭಾಗದ ರೈತರಲ್ಲಿ ನನ್ನ ವಿಶೇಷವಾದ ಮನವಿ ಅಂತಂದ್ರೆ ಯಾವುದೇ ಒತ್ತಡಗಳಿಗೂ ಒಳಗಾಗದೆ ನಾವು ನ್ಯಾಯವನ್ನು ಪಡಿತಕ್ಕಂಥ ಒಂದು ಸ್ಪಷ್ಟವಾದ ಸ್ಪಷ್ಟವಾದ ಮುನ್ನುಡಿಯನ್ನು ಇಟ್ಟುಕೊಂಡು ನಾವೊಂದು ತಾರ್ಕಿಕವಾಗಿ ಇವತ್ತು ಹೋರಾಟಕ್ಕೆ 108 ರೂಪುರೇಷ ಇದೆ. ನಾನು ಹೇಳಿದೆ ರಕ್ತವನ್ನು ಚೆಲ್ಲುತ್ತೇವೆ, ಭೂಮಿಯನ್ನು ಗೆಲ್ಲುತ್ತೇವೆ ಅಂತೇಳಿ ಅದೊಂದು ಕ್ರಾಂತಿಯನ್ನು ಮಾಡೋಣ. ರಾಷ್ಟ್ರೀಯ ಹೆದ್ದಾರಿಗಳ ತಡೆಯನ್ನ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಒಂದು ಬಿಸಿ ಮುಡಿಸ್ತಕ್ಕಂಥ ಕೆಲಸ ಮಾಡೋಣ. ಇದಾದ ನಂತರದಲ್ಲಿ ಎಲ್ಲ ಕೈಗಾರಿಕಾ ಪ್ರದೇಶಗಳು ಇವತ್ತು ಇಡೀ ವಿಶ್ವವಿಖ್ಯಾತ ಗಳಿಸಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳು ನಮ್ಮ ವ್ಯಾಪ್ತಿಯಲ್ಲಿ ಇದೆ. ಇವತ್ತು ಎಲೆಕ್ಟ್ರಾನ್ ಸಿಟಿ ಇರ್ಬೋದು, ವೀರಸಂದ್ರ ಇರ್ಬೋದು, ಹತ್ತಿಬೆಲೆ ಇರ್ಬೋದು, ಚಿಗಣಿ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು, ಎಲ್ಲಾ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯ ಎಲ್ಲಾ ಕಾರ್ಮಿಕ ಮುಖಂಡರ ಸಭೆಯನ್ನ ಕರೆದು ನಮ್ಮ ಜೊತೆ ಅವರು ಕೈ ಜೋಡಿಸಕ್ಕೆ ಹೇಳಿ ಆನೇಕಲ್ ತಾಲೂಕನ್ನ ಬಂಧನ ಕರೆ ಕೊಟ್ಟು ಎಲ್ಲಾ ಕೈಗಾರಿಕೆಗಳನ್ನ ಬಂದ್ ಮಾಡಿಸಿದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಿವಿ ಕೇಳಿಸುತ್ತೆ, ಕಣ್ಣು ಕಾಣಿಸುತ್ತೆ. ಹಾಗಾಗಿ ನಾವೆಲ್ಲರೂ ಒಂದು ದೃಢವಾದ ನಿರ್ಧಾರವನ್ನು ಇಟ್ಕೊಂಡು ಇವತ್ತೆಲ್ಲ ತೆರೆಮರೆಯಲ್ಲಿ ರಾಜಕಾರಣಿಗಳಿಗೋಸ್ಕರ ನಾನು ಬಹಳ ಮುಖ್ಯವಾಗಿ ಹೇಳ್ತೀನಿ, ಮುಂದಿನ ಎಲ್ಲಾ ಚುನಾವಣೆಗಳು ಇದಕ್ಕೆ ತಕ್ಕ ಪಾಠವನ್ನ ರೈತರು ಕಲಿಸ್ತಾರೆ. ಏಕಪಕ್ಷೀಯ ನಿರ್ಧಾರಗಳನ್ನ 4 ಗೋಡೆಗಳ ಮಧ್ಯದಲ್ಲಿ ತೆಗೆದುಕೊಳ್ಬೇಡಿ. ರೈತರ ಜೊತೆ ನೀವು ಬಂದು ಹೋರಾಟದಲ್ಲಿ ಭಾಗವಹಿಸಿ. ಎಲ್ಲ ಕೂತ್ಕೊಂಡು ನನಗೆ ಅವ್ರು ಗೊತ್ತಿಲ್ಲ, KDB ಮಿನಿಸ್ಟರ್ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬರ್ದೇನೆ ಆಗ್ಬಿಟ್ಟಿದೆ ತಾಲೂಕಲ್ಲಿ, ನಾನೇನು ಮಾಡಕ್ಕಾಗ್ತಕ್ಕಂಥ ಅಸಹಾಯಕತೆಯನ್ನ ಪ್ರದರ್ಶನ ಮಾಡೋದ್ರ ಬಿಟ್ಟು ರೈತರ ಜೊತೆ ನೀವು ಮುಂಚೂಣಿಯಲ್ಲಿ ಭಾಗವಹಿಸಿ. ಎಲ್ಲಾ ಪಕ್ಷದ ಮುಖಂಡರು ನಮ್ಮ ಜೊತೆಯಲ್ಲಿ ಹೋರಾಟ ಕೈ ಜೋಡಿಸಿ ನಿಮ್ಮ ಜೊತೆಯಲ್ಲಿ ಹಗಲು ರಾತ್ರಿ ನಾವಿದ್ದು ಒಂದು ಹೋರಾಟವನ್ನ ತಾರ್ಕಿಕ ರೂಪವನ್ನು ನಾವೆಲ್ಲರೂ ಸಹ ನೀಡೋಣ. ನಿಜಕ್ಕೂ ರೈತರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿದ್ರೆ ಕಾರ್ಯಗಳಿದ್ರು ಕೂಡ ಹೆಣ್ಮಕ್ಳು ಬಂದಿದ್ದಾರೆ. ನಮ್ಮ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕಲ್ಲೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಭೂಮಿಗಳೆಲ್ಲನೂ ತಗೋಬೇಕು ಅಂತ. ಈಗಿನ ನಮ್ಮ ಜನರೇಷನ್ ಇರ್ತಕ್ಕಂಥ ನಮ್ಮ ಮಕ್ಕಳ ಜನರೇಷನ್ಗೆ ಇಲ್ಲ. ಇನ್ನು ನಮ್ಮ ಮಕ್ಕಳ ಜನರೇಷನ್ಗೆ ಇರೋತಕ್ಕಂಥದ್ದು ನಮ್ಮ ಮೊಮ್ಮಕ್ಕಳ ಜನರೇಷನ್ಗೆ ಇರೋದೇ ಇಲ್ಲ. ರಾಗಿ ಎಲ್ಲಿ ಬೆಳಿತೀವಿ ಅಂತ ಹೇಳಿದ್ರೆ ಚೀಲದಲ್ಲಿದೆ ರಾಗಿ ಅಂತ ಹೇಳ್ತಾರೆ ಮಕ್ಕಳು, ಇಲ್ಲ ಪಾಕೆಟ್ ಅಲ್ಲಿದೆ ರಾಗಿ ಇತ್ತು ಅಂತ ಹೇಳ್ತಾರೆ. ನಾವು ಆನೇಕಲ್ ತಾಲೂಕಿನ ರಾಗಿ ನಾಡು ಅಂತ ಹೇಳಿದ್ವಿ. ರಾಗಿ ನಾಡಲ್ಲಿ ರಾಗಿನೇ ಬೆಳೀತಾ ಇಲ್ಲ. ಎಲ್ಲ ಬೇರೆ ಕಡೆಯವರೆಲ್ಲ ಬಂದು ಇಲ್ಲಿ ನೆಲೆಗೊಳ್ತಾ ಇದ್ದಾರೆ. ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿನೇ ಯಾಕೆ ಟಾರ್ಗೆಟ್ ಮಾಡಬೇಕು? ಬೇಕಾದಷ್ಟು ಭೂಮಿ ಇದೆಯಲ್ಲ, ಆ ಕಡೆ ಎಲ್ಲ ಹೋಗಿ ಮಾಡ್ಲಿ, ಅಲ್ಲೆಲ್ಲ ಕೈಗಾರಿಕಾ ಪ್ರದೇಶಗಳು ಮಾಡ್ಲಿ. ಬೇರೆ ಕಡೆಯವರೆಲ್ಲ ಬಂದು ನಮ್ಮಲ್ಲೇ ನೆಲೆಗೊಳ್ತಾ ಇದ್ದಾರಲ್ಲ, ಎಲ್ಲ ನೆಲೆಗೊಂಡು ನಮಗೆ ಇರ್ತಕ್ಕಂಥ ಜಾಗಗಳೇ ಇಲ್ದಿರ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿ ಎಲ್ಲ ಹವಾಗುಣ ಕೆಡ್ತಾ ಇದೆ, ಪರಿಸರ ಕೆಟ್ಟು ಎಲ್ರಿಗೂ ಕಾಯಿಲೆಗಳು ಕಸಾಲೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಮನಸಾ ಇಚ್ಛೆ ನಾವು ನ್ಯಾಯ ಸಿಗೋವರೆಗೂ ಹೋರಾಡಬೇಕು. ನಮ್ಮ ಮಂಜಾತ್ ದೇವಸ್ಥಾನ ಹೇಳ್ತಾ ಇದ್ರಲ್ಲ, ವಿಧಾನಸೌಧ ಮುಟ್ಟಬೇಕು ಅಂತ, ವಿಧಾನಸೌಧದಿಂದ ಪಾರ್ಲಿಮೆಂಟ್ವರೆಗೂ ಮುಟ್ಟಬೇಕು. ಅದೇ ಥರ ನಾವು ಓಡಾಡ್ಬೇಕು. ಎಲ್ಲರೂ ಹೋರಾಡ್ದಾಗೆ ನಾವು ಮಾಡಿರ್ತಕ್ಕಂಥ ಒಂದು ಈ ರೈತರ ಪರ ಹೋರಾಡ್ತಾ ಇರ್ತಕ್ಕಂಥದಕ್ಕೆ ಅರ್ಥ ಸಿಗೋದು. ನಮ್ಮ ಮಂತ್ರಿಗಳವರೆಗೂ ಹೋಗ್ಲಿ, ನಮ್ಮ ಪ್ರಧಾನಮಂತ್ರಿವರೆಗೂ ಹೋಗ್ಲಿ, ಸಂತೋಷ. ಆದರೆ ನಮಗೆ ನಮ್ಮ ಹಕ್ಕು ಬೇಕು. ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಡಿರ್ತಕ್ಕಂಥ ಈ ರ್ಯಾಲಿ ನಮ್ಮ ರಾಷ್ಟ್ರ ಮಟ್ಟದವರೆಗೂ ಹೋಗ್ಬೇಕು. ಆವಾಗಲೇ ನಮಗೆ ಒಂದು ಅರ್ಥ ಬರೋದು. ಇಲ್ಲಿ ಎಲ್ರೂ ಕೆಲಸ ಕಾರ್ಯಗಳಿದ್ರೆ ಬರ್ತಾ ಇಲ್ಲ. ತಮ್ಮ ಜಮೀನುಗಳಿಗೆ ದುಡ್ಡು ಸಿಗುತ್ತೆ, ಆದ್ರೆ ಆ ದುಡ್ಡು ಎಷ್ಟು ದಿವಸ ಇರುತ್ತೆ? ನಾಳೆ ದಿವಸ ಭೂಮಿ ಇದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗುತ್ತೆ. ಒಂದು ದಳ್ಳಾಳಿಗಳು ಈ ಸರ್ಕಾರಗಳು ಕೇಂದ್ರದಲ್ಲಿ ಅವರು ಸ್ಟೇಟಲ್ಲಿ ಇವರು. ಈಗ ನಮ್ಮ ವ್ಯಾಪ್ತಿಯಲ್ಲಿ ನಮಗೆ ಭೂಮಿಯಿಂದ ಅನಾದಿ ಕಾಲದಲ್ಲಿ ಬಡವರಿತರಿಗೆ ಗೇಣಿದಾರರಾಗಿ ಮಾಡ್ತಿರ್ತಕ್ಕಂಥವರಿಗೆ ನಮಗೆ ಸಿಕ್ತು ಜಮೀನು ಮಾರುತಿ ಕೈಯಿಂದ. ಆಮೇಲೆ ಇತರೆ ವೇಳೆಯಲ್ಲಿ ಸ್ವತಂತ್ರ ಬಂದ ಮೇಲೆ ಉಳ್ತಕ್ಕಂಥ ಭೂಮಿಯನ್ನ ಗೂಡಿನ ಹಕ್ಕಿನಲ್ಲಿ ಬಡವರು ಸಿಕ್ತು. ನಮ್ಮ 1050 ಎಕರೆಯಲ್ಲಿ 250 ಎಕರೆ ಜಮೀನು ಬಡವರ ಜಮೀನಿದೆ. ಈ ಸರ್ಕಾರಗಳು ನ್ಯಾಯವಾದ ದುರಸ್ತಿ ಸಹ ಮಾಡ್ತಿಲ್ಲ. ಅವರ ಹೆಸರಿಗೆ ಏನು ಭೂಮಿಯನ್ನು ಸಹ ಕೊಡಿಲ್ಲ. ಬಡವರಿಗೆ ಭೂಮಿಯನ್ನು ಹಂಚಬೇಕು. ಇವತ್ತು ಇವರು ಹಂಚಿ ಆ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ರೈತರು ಸಹ ನಿರ್ಗತಿಕರನ್ನಾಗಿ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಗೊತ್ತಾ? ಇಂಥ ಸರ್ವಾಧಿಕಾರಿ ಧೋರಣೆ ಎಲ್ಲಿ ನಾವು ಕಂಡಿಲ್ಲ. ಮೊದಲು ಬ್ರಿಟಿಷ್ ಅಧಿಕಾರಿಗಳು ಏನೋ 10 ಜನ ಚೌರಿ ಮಾಡಿದ್ರೆ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಕಷ್ಟಗಳನ್ನು ಕೇಳ್ತಾ ಇದ್ರು.
ಅವರಿಗಿಂತ ಹೀನಾಯ ಸ್ಥಿತಿ ಮಾಡ್ತಿರ್ತಕ್ಕಂಥ ನಮ್ಮನ್ನ ಆಡ್ತಕ್ಕಂಥ ನಮ್ಮದೇ ಜನಗಳು ಇವರು. ಒಂದು ಏನದು ಬರ ಪೆನ್ ಬೇಕಾದ್ರೆ ನಾವು ಪಡೆಯುವಾಗ ಸ್ವಲ್ಪ ಪೆನ್ ಕೊಡಿ ಸರ್ ಅಂತ ಕೇಳ್ತೀವಿ. ಪೆನ್ ಕೊಟ್ಟು ಆಮೇಲೆ ದೊಡ್ಡಕೊಂಡು ಥ್ಯಾಂಕ್ ಯು ಅಂತ ಹೇಳ್ತೀವಿ. ಇವರು ಯಾವುದೇ ರೀತಿಯ ಮುಲಾಜಿಲ್ಲದೆ, ಯಾವೊಬ್ಬ ರೈತನನ್ನ ಕೆಳದೆ, ಅವನ ಜೊತೆ ಚರ್ಚಿಸದೆ, ಅವನ ನೋವನ್ನ ಏನಂತ ತಿಳಿಯದೆ ಇವತ್ತು ನಮ್ಮದು 1050 ಎಕರೆ ಜಮೀನನ್ನ ಅಧಿಸೂಚನೆ ಪ್ರಕಟಿಸಿದ್ದಾರೆ. 6-1 ಮಾಡಿದ್ದಾರೆ, 4-1 ಮಾಡಿದ್ದಾರೆ. ಈ ಇರ್ತಕ್ಕಂಥ ಜನಪ್ರತಿನಿಧಿಗಳು ಯಾರು ಅವ್ರನ್ನ ಕೇಳಿಲ್ಲ. ಎಷ್ಟು ಬಾರಿ ನಾವು ಅವ್ರನ್ನ ಬಳಿ ಹೋದ್ವಿ. ಎನಿ ಪಾರ್ಟೀಸ್ ಎಲ್ಲ ಪಕ್ಷಗಳು ನಮ್ಮ ಮಂಜುನಾಥ್ ಸರ್ ಬರ್ತಾರೆ, ನಾನು ಬಂದಿರ್ತೀನಿ, ಇಷ್ಟು ಪಾರ್ಲಿಮೆಂಟ್ ಚರ್ಚೆ ಮಾಡ್ರಿ. ಇವತ್ತು ಅದೊಂದು ಕರಾಳ ಕಾಯ್ದೆ, 1956 ಕಾಯ್ದೆ, ಕರಾಳ ಕಾಯ್ದೆ. ಅದಕ್ಕೆ ಸೆಂಟ್ರಲ್ ಕುಮಾರಸ್ವಾಮಿ ಅಂತಕ್ಕಂಥ ಗೋಲಿ ಮಗ ಸುಗ್ರೀವಾಜ್ಞೆ ತಂದ. ಏನ್ ಕೋರ್ಸೋದು ನಾನು ಗೆಲ್ಲಕ್ಕಾಗಲ್ಲ. ಇಂಥ ರಾಜಕಾರಣ ಕಟ್ಕೊಂಡು, ಇಂಥ ವ್ಯಕ್ತಿಗಳು ಕಟ್ಕೊಂಡು ನಾವು ರೈತರು ಏನ್ ಮಾಡಲಿಕ್ಕೆ ಸಾಧ್ಯ ಇದೆ? ನಾಚಿಕೆ ಆಗ್ಬೇಕು ಗೋಲಿ ಮಕ್ಕಳಿಗೆ. ಇವತ್ತು 140 ಕೋಟಿ ಜನಸಂಖ್ಯೆ, ಈಗಲೇ ಅನೇಕ ಪದಾರ್ಥಗಳು ಅನುದಾಗ್ತಾ ಇವೆ. ಏನು ನಮ್ಮ ದೇಶದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದೆ. ಅದಕ್ಕೆ ಕಾರಣ ಗೊತ್ತಾ? ಈ ರೈತ. ಇವತ್ತು ಹೆದ್ದಾರಿಗಳು, ಕೆಜಿಬಿಗಳು, ಎಲ್ಲ ಡೆವಲಪ್ಮೆಂಟ್ ಕೆಜಿಬಿಗಳು ಇಡೀ ದೇಶವೆಲ್ಲ ಮಾಡ್ತಾ ಇದೆ. ವರ್ಷ 5% ಭೂಮಿ, ಕೃಷಿ ಭೂಮಿ ಕುಸಿತಾ ಇದೆ. ಇವತ್ತು ಬೆಂಗಳೂರಿನ ಮೈಸೂರಿಗೆ ಹೋದ್ರೆ ಎಲ್ರಿ ಕಾಣಿಸ್ತಾ ಇದ್ದು ವ್ಯವಸಾಯ. 10 ವರ್ಷ ಎಲ್ಲಿ ಗದ್ದೆ ಇತ್ತು, ಇವತ್ತೆಲ್ಲ ಗದ್ದೆಗಳೆಲ್ಲ ಕಾಂಪ್ಲೆಕ್ಸ್ ಆಗಿದೆ, ಹೋಟೆಲ್ ಆಗಿದೆ. ರೈತ ಬಂದ ಹೋಟೆಲ್ ನಡೆಸ್ತಾ ಇದ್ದಾನೆ, ಅವನು ರೈತ ಜಾತಿಯನ್ನು ನಡೆಸ್ತಾ ಇದ್ದಾನೆ. ಬೇಕು ರಾಜಕಾರಣಿಗಳು ರೈತನಿಗೆ ನ್ಯಾಯಯುತವಾದ ಬದುಕನ್ನು ಕೊಡೋಕೆ ಇಷ್ಟ ಇಲ್ಲ. ಆ ಭೂಮಿ ಅದನ್ನು ಸಾಕಿಟ್ಕೊಳ್ತಿದ್ದಾರೆ. ರಾಜಕಾರಣಿಗಳಿಗೆ ನೀವೇನ್ ಹೇಳಿ, 20 ವರ್ಷಗಳಲ್ಲಿ ಈ ಭಾರತ ದೇಶದ ಜನಸಂಖ್ಯೆ 170 ಕೋಟಿ ಆಗ್ತದೆ. ಒಂದು ದಿವಸ ಆಗುತ್ತಾ ನಮಗೆ ನಿಜವಾಗಿ ಆಹಾರ ಕೊರತೆ ಉಂಟಾಗ್ತದೆ. ಆಹಾರ ಭದ್ರತೆ ಎಲ್ಲ ವಿದೇಶಿ ಕಂಪನಿ ಸೇರ್ಪಡಿರ್ತದೆ. ಇವಾಗ ಭೂಮಿ ಯಾರು ಮಲ್ಟಿನ್ಯಾಷನಲ್ ಕಂಪನಿಗಳ ಹೋಗ್ತಾವೋ ಅದೇ ರೀತಿ ರೈತರ ಭೂಮಿ ವಿದೇಶಿಗೆ ಪಾಲಾಗ್ತದೆ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ 360 ದಿವಸ ಒಂದೇ ವಾತಾವರಣ. ಅದೇ ನೀವು ಅಮೆರಿಕ ಹೋಗ್ರಿ, 6 ತಿಂಗಳು ಬೆಳಿಬಹುದು, 6 ತಿಂಗಳು ಬೆಳೆಯೋಕ್ಕಾಗಲ್ಲ. ಪಕ್ಕ ಚೈನಾದಲ್ಲಿ 6 ತಿಂಗಳು ಬೆಳೆಬಹುದು, ನಮ್ಮ ರೇಷ್ಮೆಯಿಂದ 6 ತಿಂಗಳು ಮೇಯಿಸ್ಬೇಕಾಗಲ್ಲ. ಪ್ರಪಂಚದಲ್ಲಿ 360 ದಿವಸ 24 ಗಂಟೆಯನ್ನು ಬೆಳೀತಕ್ಕಂಥ ಬೆಳೀತಕ್ಕಂಥ ಭೂಮಿ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾತ್ರ. ಅದು ಬೆಂಗಳೂರು ಸುತ್ತಮುತ್ತಲಿನ 100 ಕಿಲೋಮೀಟರ್ ವ್ಯಾಪ್ತಿಯ ಜಮೀನು. ಇಂಥ ಬಂಗಾರದ ಜಮೀನನ್ನು ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಇವರು, ನಾಚಿಕೆ ಆಗ್ಬೇಕು ಇವರಿಗೆ. ನಮ್ಮನ್ನಂತೂ ಇವರು ಉಳಿಸೋಲ್ಲ. ಯಾವ ರಾಜಕೀಯ ನಮ್ಗೆ ಬೆಂಬಲ ಬೇಕಾಗಿಲ್ಲ. ನಮ್ಮ ಹೋರಾಟಗಾರರು ನಾವು, ಆ ಹೋರಾಟ ಇದೆ, ಕಾನೂನು ಇದೆ, ಕಾನೂನು ಗೆಲ್ತಾ ಇದ್ದೀವಿ. ಇವತ್ತು ನಮ್ಮ ಅಂದೇನಹಳ್ಳಿ ಏರಿಯಾದಲ್ಲಿ 290 ಎಕರೆ ಜಮೀನು ಸ್ಟೇಟಸ್ ಆಗಿದೆ. ಇವತ್ತು ನಾವು ಕೇಳಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಗೆಲ್ತೇವೆ. ನಮ್ಮ 2 ಏರಿಯಾಗಷ್ಟೇ ನಾವು ಗೆಲ್ತೀವಿ. ಎಲ್ಲರೂ ಒಂದು ಕಾನೂನು ಮುಖ್ಯ ಹೋರಾಟಕ್ಕೆ ಮೊರೆ ಹೋಗಿ ನಮ್ಮ ಹೋರಾಟವನ್ನು ಹೀಗೆ ಬಿಗಿಗೊಳಿಸಿ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಪ್ರಭು ಸಾರು, ನಮ್ಮ ಕನ್ನಡಪರ ಪ್ರಭಾಕರ್ ಅವರು, ಇವರು ನಮ್ಮ ಹೋರಾಟಕ್ಕೆ ಬೇಕಾದ್ರೆ 1000 ಜನ ಬಂದು ಪೂರ್ವಭಾವಿ ಸಭೆ ಕರೀರಿ, ಅವ್ರು ಒಪ್ಪಿಗೆ ಪಡೀರಿ. ಅವ್ರು ಬೇಕಾದ್ರೆ ನಮಗಿಂತ ಹೆಚ್ಚಿನ ಜನ ನಮ್ಗೆ ಕೊಡ್ತಾರೆ. ಸಂಘಟನೆಗಾರರು ರೆಡಿಯಾಗಿದ್ದಾರೆ. ನಾವು ಈ ಹೋರಾಟವನ್ನು ಗೆಲ್ಲಲೇಬೇಕು. ಅದೇನೇ ಆಗ್ಲಿ, ಅಥವಾ ಶಾಂತಿ ಇರಬಹುದು, ಶಾಂತಿ ಕ್ರಾಂತಿ ಆಗ್ತದೆ ಭಾರತ ದೇಶದಲ್ಲಿ. ಇದೇ ತರ ನಡೀತಾ ಇರಲಿ. ಬಟ್ ನಕ್ಸಲಿಸಂ ಸ್ಟಾರ್ಟ್ ಆಗುತ್ತೆ. ಅನ್ಯಾಯ ಆದ್ರೆ ಎಷ್ಟು ತಡೆಯೋಲ್ಲ ರೀ, ರಾಜಕಾರಣಿಗಳೇ, ಎಷ್ಟು ತಡೆಯೋದಿಲ್ಲ. ನಾವು ನಕ್ಸಲಿಸಂ ಆಗ್ತೀವಿ, ಕ್ರಾಂತಿಕಾರಿಗಳಾಗ್ತೀವಿ. ಆಗ ನಿಮ್ಮ ಶಕ್ತಿ ಏನು ಗೊತ್ತಾಗ್ತದೆ. ನೀವೆಲ್ಲ ಹೋಗಿ ಎಲ್ಲ ಸೇರ್ಕೋಬೇಕು. ನಿಮ್ಮ ಅವಶ್ಯ ಅಂತಸ್ತುಗಳು ಪಾಲಕವೇ. ದಯವಿಟ್ಟು ಯೋಚನೆ ಮಾಡಿ ಸಿದ್ದರಾಮಯ್ಯವರೇ, ನಂಜುಂಡ ಸ್ವಾಮಿ ಅವರ ಶಿಷ್ಯರು ನೀವು. ಅವರ ಒಂದು ಗಡಿಯಲ್ಲಿ ಪಳಗಿರ್ತಕ್ಕಂಥವ್ರು ಮಾನ್ಯರೇ, ನಿಮ್ಮನ್ನ ನಾವು ಒಂದು ಭಾವನಾತ್ಮಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಆನೇಕಲ್ ತಾಲೂಕಿನ ಬಡ ರೈತರ ಜೀವನ ಮುಟ್ಟಬೇಡಿ. ಇಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ, ಅನೇಕ ಜಮೀನನ್ನು ಕಳ್ಕೊಂಡಿದ್ದೇವೆ. ದಯವಿಟ್ಟು ಮಾನ್ಯರೇ, ಅನೇಕನ ಜಮೀನು ಬಿಟ್ಟು ಬಿಡಿ. ಇಲ್ಲದಿದ್ರೆ ನಾವು ಪ್ರಾಣ ಕುಸಿತ ನಮ್ಮ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಈ ಹೋರಾಟ ನಡೆಸ್ತಕ್ಕಂಥ ನಮ್ಮ ಜಯಪ್ರಕಾಶ್, ದೇವರಾಜ್, ನಾಗೇಶ್ ಸ್ವಲ್ಪ ಪ್ರಾಮಾಣಿಕವಾಗಿ ನಡೆಸಿ ನಾವೆಲ್ಲ ರೀತಿಯೂ ಪ್ರಾಣ ಕುಸಿತವಾಗಿದೆ.
ಜೈ ಕಿಸಾನ್. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಈ ದಿನ ಆನೇಕಲ್ ತಾಲೂಕಿನಲ್ಲಿ ಅಳಿದುಳಿದಂತಹ ಕೆಲವೇ ಸಾವಿರ ಎಕರೆಗಳ ಜಮೀನನ್ನು ಕಬಳಿಸೋಕೆ ಏನು ಹೊರಟಿದ್ದಾರೆ ಸರ್ಕಾರ. ಅದರ ವಿರುದ್ಧವಾಗಿ ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ಬಂದಿರುವಂತಹ ಎಲ್ಲ ನಾಯಕರಿಗೆ ವಂದಿಸ್ತಾ, ಈ ಹೋರಾಟದ ಕಿಚ್ಚನ್ನು ನಾವು ಈಗಾಗಲೇ ಸುಮಾರು ವರ್ಷಗಳಿಂದನೇ ಮಾಡಬೇಕಾಗಿತ್ತು ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಈಗಾಗಲೇ ಏನು ಹೌಸಿಂಗ್ ಬೋರ್ಡ್ ಇಂದ ಏನು ನಮ್ಮ ಜಮೀನುಗಳನ್ನ ಕಬಳಿಸಿದ್ರು ಆ ಪ್ರದೇಶಗಳು ಈಗಲೂ ಅಭಿವೃದ್ಧಿ ಕಾಣದೆ ಆಗಲೇ ಬೆಂಗಾಡಗಳಾಗಿ ಬೆಳೆದಿರೋಂಥ ನಾವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಮುಂದುವರೆದು ಏನು ಈ ರೈತರು ಏನೇ ಮಾಡಿದ್ರು ಸುಮ್ಮನೆ ಇರ್ತಾರೆ ಅಂತ ಒಂದು ನಮ್ಮ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿ ಈಗ ಅಳಿದುಳಿದಂಥ ಏನು ಆ ಜಮೀನುಗಳಲ್ಲಿ ಏನು ರಿಯಲ್ ಎಸ್ಟೇಟ್ ಆಸೆ ಆಮಿಷಗಳಿಗೆ ಬಲಿಯಾಗದೆ ಏನು ಭಾವನಾತ್ಮಕ ಸಂಬಂಧಗಳನ್ನು ಇಟ್ಕೊಂಡು ಆ ಜಮೀನುಗಳನ್ನ ರೈತರು ಈ ಭಾಗದಲ್ಲಿ ಉಳಿಸ್ಕೊಂಡಿದ್ರು ಆ ಜಮೀನುಗಳು ಸಹ ಈಗ ಕಬಳಿಸೋಕೆ ಹೊರಟಿದ್ದಾರೆ. ಆದ್ದರಿಂದ ಏನೀಗ ನಮ್ಮ ನಾಯಕರು ಎಲ್ಲ ರಾಜ್ಯ ಮಟ್ಟದ ನಾಯಕರು ಈ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಅವರು ಎಲ್ಲರೂ ಮುಂದಿನ ಹೋರಾಟದಲ್ಲಿ ಇನ್ನೂ ಸಕ್ರಿಯವಾಗಿ ಭಾಗವಹಿಸುವಂತ ಅವರಲ್ಲಿ ಮನವಿ ಮಾಡ್ತಾ, ನಾವು ಸಹ ಈ ತಾಲೂಕಿನ ಈ ಭಾಗದ ರೈತರ ಸಮಸ್ಯೆ ಅಲ್ಲ, ಇಡೀ ರೈತರ ಸಮಸ್ಯೆ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಗುರುತಿಸಿಕೊಳ್ಳೋದ್ರ ಮುಖಾಂತರ ಈ ರೈತರ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ
ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ನಮ್ಮ ಸಾವಿರಾರು ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಯುವಕರನ್ನ ಈ ಚಳುವಳಿಗೆ ತೊಡಗಿಸುವುದರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಯಾಕೆ ಅಂದ್ರೆ ನಮ್ಮನ್ನ ಪಾಲನೆ ಮಾಡ್ಬೇಕಂತ ಹೋಗಿರೋಂತ ರಾಜಕಾರಣಿಗಳು ಕಮಿಷನ್ ಆಸೆಗೆ ನಮ್ಮ ನೆಲ ಜಲ ಗಾಳಿನ ಮಾರ್ಕೊಂತ ಇದ್ದಾರೆ. ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಕೇಳೋದಕ್ಕೆ ನಮ್ಮ ಪ್ರತಿನಿಧಿಗಳು ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಪ್ರತಿನಿಧಿಗಳು ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು ಅಥವಾ MLCಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇವತ್ತು ರೈತರ ಪರ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಹಾರ್ದಿಕವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇವತ್ತು ರೈತರ ಪರ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಹಾರ್ದಿಕವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇವತ್ತು ರೈತರ ಪರ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಹಾರ್ದಿಕವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇವತ್ತು ರೈತರ ಪರ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಹಾರ್ದಿಕವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇವತ್ತು ರೈತರ ಪರ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಹಾರ್ದಿಕವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇವತ್ತು ರೈತರ ಪರ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಹಾರ್ದಿಕವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು
MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇವತ್ತು ರೈತರ ಪರ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಹಾರ್ದಿಕವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ಸ್ನೇಹಿತರೆ, ಈ ವಿಶೇಷ ದಿನವನ್ನು ಆಚರಿಸಲು ಮತ್ತು ಗ್ರಾಮಾಭಿವೃದ್ಧಿಯನ್ನು ಹೊಸ ಅಧ್ಯಾಯ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾರೆ. ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಸ್ನೇಹಿತರೆ, ಈ ವಿಶೇಷ ದಿನವನ್ನು ಆಚರಿಸಲು ಮತ್ತು ಗ್ರಾಮಾಭಿವೃದ್ಧಿಯನ್ನು ಹೊಸ ಅಧ್ಯಾಯ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಗ್ರಾಮಾಭಿವೃದ್ಧಿಯನ್ನು ಹೊಸ ಅಧ್ಯಾಯ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಗ್ರಾಮಾಭಿವೃದ್ಧಿಯನ್ನು ಹೊಸ ಅಧ್ಯಾಯ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು
MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC-ಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು
MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLCಗಳಾಗಿರ್ಬೋದು ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿಯ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು MLC
ಎಂಎಲ್ಸಿಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು ಎಂಎಲ್ಸಿಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು ಎಂಎಲ್ಸಿಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು ಎಂಎಲ್ಸಿಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು ಎಂಎಲ್ಸಿಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ತರುವಂತಾಗಲಿ ಎಂದು ಎಂಎಲ್ಸಿಗಳಾಗಿರ್ಬೋದು, ಯಾರು ಇವತ್ತು ನಮ್ಮ ರೈತ ಅವರು ಅವರ ಸೌಮ್ಯ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ವಿಶೇಷ ದಿನವನ್ನು ಆಚರಿಸಲು ಮತ್ತು ಎಂದು ಗ್ರಾಮ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೈಷ್ಣವಿ ಎಂದು ಗ್ರಾಮ ಸ್ವರದೊಂದಿಗೆ ಭಕ್ತಿ ಗೀತೆಯನ್ನು ನುಡಿಸಲು ಸ್ವಾಗತಿಸುತ್ತಿದ್ದೇವೆ. ಬನ್ನಿ 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 ಬಿಡಿ ಸರ್ ಬನ್ನಿ 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 ಬಿಡಿ ಸರ್ ಬನ್ನಿ 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 ಓಕೆ ಬಿಡಿ ಸರ್
ವಿಡಿಯೋ ಸರ್ ಓಕೆ ವಿಡಿಯೋ ಸರ್ ಓಕೆ ವಿಡಿಯೋ ಸರ್ 25ರವರೆಗೆ ನಡೆಯಲಿದ್ದು ಶಿಕ್ಷಣ, ತಂತ್ರಜ್ಞಾನ, ಪರಿಸರ ಮತ್ತು ಆರೋಗ್ಯ ಕುರಿತಂತೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ. ಮೊದಲನೇ ದಿನವಾದ ಇಂದು ಸಸ್ಯ ರೋಪಣ ನಡೆಯಲಿದೆ. ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದ ಮೊದಲನೇ ದಿನ ಫೆಬ್ರವರಿ 10, 2025 ಫೆಬ್ರವರಿ 11, 2025ರಂದು ಸರ್ಕಾರಿ ಶಾಲೆಯ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಸರ ವಿಜ್ಞಾನ, ಭವಿಷ್ಯದ ಉದ್ಯೋಗ ಮಾರ್ಗದ ಬಗ್ಗೆ ಚರ್ಚೆ, ಗಣಿತ ಮತ್ತು ಇಂಗ್ಲಿಷ್ ತರಗತಿಗಳು ಇರಲಿವೆ. ಜೊತೆಗೆ ವಿದ್ಯುತ್ ವಲಯ, ಲೆನ್ಸ್ ಮತ್ತು ಮಿರರ್ಸ್, ಸೂಕ್ಷ್ಮದರ್ಶಕ, ಪೆಂಡ್ಯುಲಮ್, ಕಸದ ರೀಸೈಕ್ಲಿಂಗ್ ಮುಂತಾದ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಲಾಗುತ್ತದೆ. ಮೂರನೆಯ ದಿನ ಫೆಬ್ರವರಿ 12, 2025ರಂದು ಕಸದ ವಿಂಗಡಣೆ ಕುರಿತು ಜಾಗೃತಿ ಕಾರ್ಯಕ್ರಮ, ಒಣ ಮತ್ತು ಹಸಿ ಕಸವನ್ನು ಹೇಗೆ ಪ್ರತ್ಯೇಕಿಸಬೇಕು, ಪುನರುಪಯೋಗಿಸಬಹುದೇ ಎಂಬ ಬಗ್ಗೆ ಮಾಹಿತಿ ನೀಡಲಾಗುವುದು. ನಾಲ್ಕನೇ ದಿನ ಫೆಬ್ರವರಿ 13, 2025ರಂದು ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಡಿಜಿಟಲ್ ಪಾವತಿ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ಹಂಚಲಾಗುವುದು. ಕೊನೆಯ ದಿನವಾದ ಫೆಬ್ರವರಿ 14, 2025ರಂದು ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು BP ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆಶಿಸುತ್ತೇವೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದ. ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು BP ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆಶಿಸುತ್ತೇವೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದ. ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು BP ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆಶಿಸುತ್ತೇವೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದ. ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು BP ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆಶಿಸುತ್ತೇವೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದ. ಆರೋಗ್ಯ ತಪಾಸಣೆ, ಐ ಚೆಕಪ್, BP ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆಶಿಸುತ್ತೇವೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದ. ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು BP ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಆದರಣೀಯವಾಗಿ ಸ್ವಾಗತಿಸುತ್ತೇವೆ.
ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು ಬಿಪಿ ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು ಬಿಪಿ ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರ ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು ಬಿಪಿ ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರ ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು ಬಿಪಿ ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರ ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು ಬಿಪಿ ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರ ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು ಬಿಪಿ ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರ ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್ ಶುಗರ್ ಲೆವೆಲ್ ಚೆಕಪ್ ಮತ್ತು ಬಿಪಿ ಚೆಕಪ್ ಉಚಿತವಾಗಿ ಮಾಡಲಾಗುವುದು. ಅದರ ಜೊತೆಗೆ ಪರಿಸರ ಸಂರಕ್ಷಣಾ ಕುರಿತು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ನಿಮ್ಮ ಸಹಕಾರ ಆರೋಗ್ಯ ತಪಾಸಣೆ, ಐ ಚೆಕಪ್, ಬ್ಲಡ್